ಹಲೋ ಎವ್ರಿಬಡಿ, ಎಲ್ರಿಗೂ ಕೂಡ ನಮಸ್ಕಾರ. ಮತ್ತೊಮ್ಮೆ ಸಾಧನಾ ಅಕಾಡೆಮಿಯ ಈ ಒಂದು ಸಾಧನೆಯ ಮೂಲಕ ನಿಮ್ಮ ಜೊತೆಗೆ ಸೇರಲು ನಮಗೂ ಕೂಡ ತುಂಬ ಸಂತಸ ಇದೆ. ಇವತ್ತು ನಾವು ನಿಮಗೆ ಹೊತ್ತು ತರ್ತಾ ಇರೋದು UPSCಯ ಪ್ರಿಲಿಮ್ಸ್ ಎಕ್ಸಾಮ್ ಇನ್ನು ಕೇವಲ 60 ದಿವಸಗಳಲ್ಲಿ ನಡೆಯಲಿದೆ. ಎಲೆಕ್ಷನ್ ಮೂಲಕ ಅದು ಪೋಸ್ಟ್ಪೋನ್ ಆಗಿತ್ತು. ಜೂನ್ 16ನೇ ತಾರೀಕು ಈ ಬಾರಿಯ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಡೀತಾ ಇದೆ. ಆ್ಯಂಡ್ ಈ 60 ದಿವಸಗಳಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಏನೆಲ್ಲ ನೀವು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸುಮಾರು 4 ವರ್ಷಗಳ ನಂತರ KPSC ಕೂಡ ಗೆಸ್ಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮ್ನ ತನ್ನ ನೋಟಿಫಿಕೇಶನ್ ರಿಲೀಸ್ ಮಾಡಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಜನ UPSC ಮತ್ತು KPSC ಎರಡನ್ನೂ ಕೂಡ ಬರೀತಾ ಇರ್ತೀರಾ. ಸೊ ಈ 60 ದಿವಸಗಳನ್ನು ನೀವು UPSCಗೆ ಹೇಗೆ ಡೆಡಿಕೇಟ್ ಮಾಡಬೇಕು, ನಂತರ ಆ ಐಡಿಯಾನ ನೀವು KPSCಗೆ ಹೇಗೆ ಕ್ಯಾರಿ ಓವರ್ ಮಾಡಬೇಕು, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲವನ್ನೂ ಕೂಡ ಮುಂದಿನ ಕೆಲವು ನಿಮಿಷಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೀಟೇಲ್ ಆಗಿ ನಾನು ನಿಮಗೆ ಜನರಲ್ ಸ್ಟಡೀಸ್ಗೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಆ ಕಡೆ ಆಪ್ಷನಲ್ನ ನೀವು ಈ ಸದ್ಯಕ್ಕೆ ದೂರ ಇಟ್ಟು ಕರೆಂಟ್ ಅಫೇರ್ಸ್ಗೆ ಆಗ್ಬೋದು ಅಥವಾ CSATಗೆ ಆಗ್ಬೋದು ಎಲ್ಲವನ್ನು ಹೇಗೆ ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ವೆಲ್ಕಮ್ ಒನ್ಸ್ ಅಗೇನ್. ಅ ವೆರಿ ಕ್ವಿಕ್ ಐಡಿಯಾ ಅಬೌಟ್ ಸ್ಟ್ರಾಟಜಿ ಫಾರ್ ದಿ ನೆಕ್ಸ್ಟ್ 60 days ಫಾರ್ UPSC ಪ್ರಿಲಿಮ್ಸ್. ಸೊ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ UPSCಯಲ್ಲಿ 3 ಸ್ಟೇಜಸ್ ಇರುತ್ತೆ. ಅದೇ ರೀತಿ KPSC ಗೆಸ್ಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮಲ್ಲೂ ಕೂಡ ಇದೇ 3 ಸ್ಟೇಜಸ್ ಇದೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ ಬಹು ಮುಖ್ಯ ರೋಲ್ ಪಾತ್ರ ವಹಿಸುತ್ತೆ ಈ ಒಂದು ಎಕ್ಸಾಮಿನ ದೃಷ್ಟಿಕೋನದಿಂದ. ನಿಮಗೆ ತಿಳಿದಿರಬಹುದು 20-25 ವರ್ಷಗಳ ಹಿಂದೆ ಪ್ರಿಲಿಮ್ಸ್ ಅನ್ನೋದೇ ಇರಲಿಲ್ಲ. ಯಾಕೆ ಅಂತಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹು ಆರ್ ರೈಟಿಂಗ್ ವೇರ್ ವೆರಿ ಲೆಸ್. ಪ್ರಿಲಿಮ್ಸ್ ಅನ್ನೋದನ್ನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಒಂದು ಸ್ಕ್ರೀನಿಂಗ್ ಎಕ್ಸಾಮ್ ಆಗಿ. ಇವತ್ತು ಕೂಡ 4-5 ಲಕ್ಷ ಜನ ಪ್ರತಿ ವರ್ಷ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾರೆ. ಅದರಿಂದ ಸುಮಾರು 10-15 ಸಾವಿರ ಜನ ಮುಖ್ಯ ಪರೀಕ್ಷೆಗಳಿಗೆ ತೇರ್ಗಡೆ ಆಗ್ತಾರೆ. ಈ 15,000 ಜನ ಮೇನ್ಸ್ಗೆ ಬರೆಯೋದ್ರಲ್ಲಿ ಮೇನ್ಸ್ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಎರಡೂ ಮಾರ್ಕ್ಸ್ ನಿಮಗೆ ಫೈನಲ್ ರ್ಯಾಂಕ್ಗೆ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಕೋನದಿಂದ ಪ್ರಿಲಿಮ್ಸ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಹೌದು, ಪ್ರಿಲಿಮ್ಸ್ನ ಯಾವುದೇ ಮಾರ್ಕ್ಸ್ ಮುಂದಕ್ಕೆ ಕ್ಯಾರಿ ಓವರ್ ಆಗಲ್ಲ. ಆದರೆ ಪ್ರಿಲಿಮ್ಸ್ ಎಷ್ಟು ಕಾಂಪಿಟೇಟಿವ್ ಆಗಿರುತ್ತೆ ಅಂತಂದರೆ ಪ್ರಿಲಿಮ್ಸ್ನ ಪ್ರತಿ ಮಾರ್ಕ್ಸ್ ನಿಮಗೆ ಮುಂದೆ ಹೋಗೋದಕ್ಕೂ ತಡೆದೇ ಇರ್ಬೋದು. ಆ ದೃಷ್ಟಿಕೋನದಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಕ್ಲಿಯರ್ ಐಡಿಯಾ ಆ್ಯಂಡ್ ಪ್ರಿಸಿಷನ್. ಕಳೆದ ಕೆಲವು ವರ್ಷಗಳಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಬರ್ತಾ ಇರುವಂಥ ಪ್ಯಾಟರ್ನ್, ಅದರಲ್ಲಿ ಮಾಡ್ತಾ ಇರುವಂಥ ಚೇಂಜಸ್ ಆ್ಯಂಡ್ ಕಳೆದ ವರ್ಷ ಅಂದರೆ 2023ನೇ ಸಾಲಿನ ಪ್ರಿಲಿಮ್ಸ್ನಲ್ಲಿ ಅವ್ರು ಮಾಡಿದಂಥ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಸ್ಟೂಡೆಂಟ್ಸ್ ಹೇಗೆ ಡಿಫ್ರೆನ್ಸ್ ಫೀಲ್ ಮಾಡಿದ್ರು, ಅದನ್ನು ನೀವು ಹೇಗೆ ಬದಲಾಯಿಸ್ಕೊಳ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ 60 days ಸ್ಟ್ರಾಟಜಿ ಪ್ಯೂರ್ಲಿ ಸ್ಪೆಸಿಫಿಕ್ ಟು ಪ್ರಿಲಿಮ್ಸ್. ಪ್ರಿಲಿಮ್ಸ್ ಮುಗಿದ ನಂತರ ಉಳಿದ 60-80 ದಿನಗಳಲ್ಲಿ ನೀವು ಮೇನ್ಸ್ಗೆ ಹೇಗೆ ಮಾಡಬೇಕು ಅಂತ ಮತ್ತೊಂದು ವಿಡಿಯೋ ಜೊತೆಗೆ ನಾವು ಮತ್ತೆ ಬರ್ತೀವಿ. ಈಗ ಮುಂದಿನ 60 ದಿನಗಳನ್ನು ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿ ಹೇಗೆ ನೀವು ಫೋಕಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಪ್ರಿಲಿಮ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಒಂದು ಬಹುಮುಖ್ಯವಾಗಿ ಸ್ಪರ್ಧಾತ್ಮಕತೆ, ಕಾಂಪಿಟೇಷನ್ ಅನ್ನೋದಕ್ಕೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇದ್ದೀವಿ. ಅಪ್ಲೈ ಮಾಡೋರ ಸಂಖ್ಯೆ ನೋಡಿದ್ರೆ ಸುಮಾರು 10-12 ಲಕ್ಷ ಜನ ಅಪ್ಲೈ ಮಾಡ್ತಾರೆ, 4-5 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಕೊನೆಗೆ ಇದರಲ್ಲಿ ಫೈನಲಿ ಸುಮಾರು 10-12 ಸಾವಿರ ಜನ ಫೈನಲ್ ಮೇನ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಕಾಂಪಿಟೇಷನ್ ಈಸ್ ವೆರಿ ಹೈ. ಉದ್ದೇಶ ಇಷ್ಟೇ, ಎಕ್ಸಾಮ್ ಡಿಫಿಕಲ್ಟ್ ಅಲ್ಲ, ಬಟ್ ನಿಮ್ಮ ಪ್ರತಿ ಅರ್ಧ 1 ಮಾರ್ಕ್ಸು ಕೂಡ ನಿಮ್ಮನ್ನು ಇಂಟು ದ ಲಿಸ್ಟ್ ಆರ್ ಔಟ್ ಆಫ್ ದ ಲಿಸ್ಟ್ ಅಂತ ಡಿಫ್ರೆನ್ಸ್ ಮಾಡ್ತಾ ಹೋಗ್ಬೋದು. ಆ ಒಂದು ದೃಷ್ಟಿಕೋನದಿಂದ ಪ್ರತಿಯೊಂದು ಐಡಿಯಾನು ಕೂಡ ನೀವು ಗಮನಿಸ್ತಾ ಹೋಗಬೇಕಾಗತ್ತೆ. ನಂತರ ಬೇರೆ ಎಲ್ಲ ಎಕ್ಸಾಮ್ಸ್ ಕಂಪೇರ್ ಮಾಡಿದ್ರೆ UPSC ಕಂಡಕ್ಟ್ ಮಾಡುವಂತಹ ಈ ಪೂರ್ವಭಾವಿ ಪರೀಕ್ಷೆಯ ಒಂದು ಬಹು ಮುಖ್ಯ ಅಂಶ ಏನಂದರೆ ತುಂಬ ಡೈನಮಿಕ್ ಆಗಿರುತ್ತೆ. ಪ್ರತಿ ವರ್ಷವೂ ಅವರು ಪ್ರಶ್ನೆಗಳನ್ನು ಕೇಳೋ ರೀತಿಯಲ್ಲಿ, ವಿಷಯಗಳನ್ನು ಪ್ರಸ್ತುತಪಡಿಸೋ ರೀತಿಯಲ್ಲಿ ತುಂಬಾ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗ್ತಾರೆ. ಗೊತ್ತಿರುವಂಥ ವಿಷಯಗಳನ್ನು ನೀವು ಹೇಗೆ ಅಪ್ಲೈ ಮಾಡ್ತೀರಾ, ಆ ಟೈಮಲ್ಲಿ ಹೇಗೆ ಅಪ್ರೋಚ್ ಮಾಡ್ತೀರಾ, ಯಾವುದೇ ಒಂದು ಫಿಕ್ಸ್ಡ್ ಸೋರ್ಸ್ ಅಥವಾ ಮೆಟೀರಿಯಲಿಂದ ಪ್ರಶ್ನೆಗಳು ಬರಲ್ಲ. ಸೊ ಆ ದೃಷ್ಟಿಕೋನದಿಂದ ಸಬ್ಜೆಕ್ಟ್ಸ್ನ ಕೋರ್ ನಾಲೆಡ್ಜ್, ಕೋರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಕ್ಲಿಯರ್ ಆಗಿರಬೇಕಾಗುತ್ತೆ. ನಾನು ಒಂದಷ್ಟು ಬುಕ್ಸನ್ನು, ಒಂದಷ್ಟು ನಾಲೆಡ್ಜ್ನ ಬೈ ಹಾರ್ಟ್ ಮಾಡ್ತೀನಿ, ಅಷ್ಟರಿಂದ ನಾನು ಪ್ರಿಲಿಮ್ಸ್ ಪಾಸ್ ಮಾಡ್ತೀನಿ ಅಂದರೆ ನಿಮ್ಗೆ ಯಾವತ್ತೂ ಸಾಧ್ಯ ಆಗಲ್ಲ. ಹಾಗಂತ ಇದು ಕಷ್ಟನೋ ಅಂತನಲ್ಲ. ಒಂದು ಬಾರಿ ನಿಮಗೆ ಪ್ರಿಲಿಮ್ಸ್ನ ಕ್ವಾಲಿಫೈ ಮಾಡೋ ಒಂದು ನ್ಯಾಕ್, ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಆ ಐಡಿಯಾ ನಿಮಗೆ ಮತ್ತೆ ಮತ್ತೆ ಕ್ಯಾರಿ ಆಗ್ತಾ ಹೋಗುತ್ತೆ. ಯಾಕೆ ಕೆಲವರು ಪ್ರತಿ ಬಾರಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಅಂದರೆ ಪ್ರಿಲಿಮ್ಸಿನ ಅವಶ್ಯಕತೆ ಏನು, ಪ್ರಿಲಿಮ್ಸ್ ಎಕ್ಸಾಮ್ನ ಫೇಸ್ ಮಾಡೋ ರೀತಿ ಹೇಗೆ, ಇದೆಲ್ಲವನ್ನೂ ಕೂಡ ಅವ್ರು ತಿಳ್ಕೊಂಡಿರ್ತಾರೆ. ನಿಮಗೂ ಕೂಡ ಇದೆಲ್ಲರಿಗೂ ಸಾಧ್ಯ. ಆ 4.5 ಲಕ್ಷದಲ್ಲಿ ನೀವು ಒಬ್ಬರಾಗಿದ್ದರೆ ಫೈನಲ್ ಸೆಲೆಕ್ಟರ್ ಆಗಲು ನೀವು ಕೂಡ ಒಬ್ಬರಾಗಿರಬೇಕು. ಅದಕ್ಕೆ ಈ ಮುಂದಿನ 60 ದಿನಗಳಲ್ಲಿ ನೀವು ಮಾಡಬೇಕಾದಂಥ ಕೆಲವು ವಿಷಯಗಳು, ನೀವು ಮಾಡಬಹುದಾದಂಥ ಕೆಲವು ತಪ್ಪುಗಳು, ಮಾಡಬಾರ್ದು ಅಂತ ಹೇಳೋ ಕೆಲವು ಡೋಂಟ್ಸನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೀವಿ.
ಫೈನಲಿ ನೀವು ಏನನ್ನು ಕಲ್ತಿದ್ದೀರಾ, ಕಳೆದ 1 ವರ್ಷದಿಂದ ಸತತವಾಗಿ ಇದಕ್ಕೆ ಅಂತ ಓದ್ತಾ ಇದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ, ಎಲ್ಲವನ್ನೂ ಕೂಡ ಎಕ್ಸಾಮಿನ ದೃಷ್ಟಿಕೋನದಲ್ಲಿ ಗಮನಿಸಿದಾಗ ಹೇಗೆ ನೀವು ಅಪ್ಲಿಕೇಶನ್ ಪರ್ಸ್ಪೆಕ್ಟಿವ್ನ ಬಳಸ್ತಾ ಹೋಗಬೇಕು. ವೈ? ಬಿಕಾಸ್ ಆಫ್ಟರ್ ಅ ಗುಡ್ ಸ್ಟಡಿ ಫಾರ್ 1 ಇಯರ್, ಆ 2 ಗಂಟೆಗಳು ನೀವು ಜನರಲ್ ಸ್ಟಡೀಸ್ ಪೇಪರ್ ಬರೆಯುವಾಗ ಅಥವಾ ಮತ್ತೆ 2 ಗಂಟೆಗಳು ನಿಮ್ಮ ಸಿಸ್ಯಾಟ್ ಬರೆಯುವಾಗ, ಆ ಒಂದು ದಿನದಲ್ಲಿ ನಿಮ್ಮ ಕಳೆದ 1 ವರ್ಷದ ಪ್ರಿಪ್ರೇಷನ್ ಜಡ್ಜ್ ಆಗ್ತಾ ಹೋಗುತ್ತೆ. ಸೊ ಫಾರ್ ದ್ಯಾಟ್ 1 ಡೇ ಎಫೆಕ್ಟಿವ್ಲಿ ಫಾರ್ ದ್ಯಾಟ್ 4 hours ನೀವು ನಿಮ್ಮ ಪ್ರಿಪ್ರೇಷನ್ನ ಕರೆಕ್ಟಾಗಿ ಅಪ್ಲೈ ಮಾಡಲಿಲ್ಲ ಅಂತಂದರೆ ನಿಮ್ಮ ಎಂಟೈರ್ ಪ್ರಿಪ್ರೇಷನ್ ಒಂದು ಹಂತದಲ್ಲಿ ಫೇಲ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಸ್ನೇಹಿತರೆ. ಸೊ ಮುಂದಕ್ಕೆ ಹೋಗ್ತಾ ಈ ಎಲ್ಲವನ್ನು ನಾವು ಹೇಗೆ ಗಮನಿಸಬೇಕು, ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚೇಂಜ್ ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ಪ್ರತಿ ವರ್ಷ ಪ್ರಿಲಿಮ್ಸ್ ಎಕ್ಸಾಮ್ ಮೇ ಕೊನೆಯ ಸಂಡೇ ಅಥವಾ ಜೂನ್ನ ಮೊದಲ ಸಂಡೇ ನಡೀತಾ ಇತ್ತು. ಈ ವರ್ಷವೂ ಕೂಡ ಮೇ 26ನೇ ತಾರೀಕು ನಡಿಬೇಕಾಯಿತು. ಆದರೆ ಈ ವರ್ಷ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೀತಾವೆ, ಜನರಲ್ ಎಲೆಕ್ಷನ್ಸ್. ಆ ದೃಷ್ಟಿಕೋನದಿಂದ UPSC ವೆರಿ ಕ್ವಿಕ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಈ ವರ್ಷದ ಎಕ್ಸಾಮ್ 16ನೇ ಜೂನ್, ಅಂದರೆ 2 ವಾರಗಳನ್ನು ಮುಂದೂಡಲ್ಪಟ್ಟಿದೆ. 16ನೇ ಜೂನ್ ನಡೀತಾ ಇದೆ. ಇದೆಲ್ಲರೂ ನೀವು ಗಮನಿಸಿರ್ತೀರ. ಈ ಅಡಿಷನಲ್ ಟೈಮ್ನ ತುಂಬ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಮುಂದೆ ಹೋಗಿದೆ ಅಂದ ಕಾರಣ ಮೇನ್ಸ್ ಮುಂದಕ್ಕೆ ಹೋಗಿದೆ ಅಂತಲ್ಲ, ಆ ಟೈಮ್ ಟೇಬಲ್ ಕೂಡ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಈ 2 ವಾರಗಳನ್ನು ಎಫೆಕ್ಟಿವ್ ರಿವಿಷನ್ ದೃಷ್ಟಿಕೋನದಿಂದ ಯೂಸ್ ಮಾಡ್ಕೊಳ್ಳಿ. ಆ ದೃಷ್ಟಿಕೋನದಿಂದಲೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ 60 ದಿನಗಳ ಸ್ಟ್ರಾಟಜಿನ ತಿಳಿಸ್ತಾ ಹೋಗ್ತೀವಿ. ಎಂಟೈರ್ ಮುಂದಿನ 60 ದಿನಗಳಿಗೆ ನೀವು ಮುಖ್ಯವಾಗಿ ಗಮನಿಸಬೇಕಾದ 2 ಅಂಶಗಳು ಏನು ಅಂತಂದರೆ, ಒಂದು ರಿವಿಷನ್, ಮತ್ತೊಂದು ಪ್ರಾಕ್ಟೀಸ್. ರಿವಿಷನ್ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀರಾ, ವಿಷಯಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಾ, ಯಾವುದನ್ನು ನೀವು ಹೊಸದಾಗಿ ಕಲಿಬೇಕು ಅಂತಿಲ್ಲ. ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕಲ್ಚರ್, ಈ ರೀತಿ ಎಲ್ಲ ಕೋರ್ ಸಬ್ಜೆಕ್ಟ್ಸ್ನ 1 ಬಾರಿ 2 ಬಾರಿ ಕಲ್ತಿರ್ತೀರ, ಓದಿರ್ತೀರ. ರೀಡಿಂಗ್ ಆಗಿರುತ್ತೆ, ಸ್ಟಡಿ ಆಗಿರುತ್ತೆ. ಆದರೆ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಸ್ಟಡಿಗಿಂತ ಮುಖ್ಯವಾಗಿ ಆವತ್ತಿನ ದಿವಸ 16ನೇ ಜೂನ್ ನೀವು ಎಕ್ಸಾಮ್ ಬರೆಯುವಾಗ ನಿಮ್ಮ ಸಹಾಯಕ್ಕೆ ಬರುವುದು ನೀವು ಎಷ್ಟು ಎಫೆಕ್ಟಿವ್ ಆಗಿ ರಿವಿಷನ್ ಮಾಡಿದ್ದೀರಾ ಅಂತ. ಅಲ್ಲಿ ನಿಮ್ಮ ಬುಕ್ ನಿಮ್ಮ ಜೊತೆಗೆ ಹೋಗಲ್ಲ, ಅಲ್ಲಿ ಯಾವುದೇ ರೀತಿಯ ಟೀಚರ್ ನಿಮ್ಮ ಜೊತೆಗಿರಲ್ಲ, ಯಾವುದೇ ಇನ್ಸ್ಟಿಟ್ಯೂಟ್ ಕೂಡ ನಿಮ್ಮ ಜೊತೆಗಿರಲ್ಲ. ನೀವು ಒಬ್ಬರು ಹೋಗ್ತೀರಾ, ಪೇಪರ್ ನಿಮ್ಮ ಮುಂದೆ ಇರುತ್ತೆ, OMR ಶೀಟ್ ನಿಮ್ಮ ಮುಂದೆ ಇರುತ್ತೆ. ಆವತ್ತು ನೀವು ಎಕ್ಸಾಮ್ನ ಹೇಗೆ ಫೇಸ್ ಮಾಡ್ತೀರಾ, ಪ್ರತಿಯೊಂದು ಪ್ರಶ್ನೆ ನೋಡಿದಾಗ ನಿಮ್ಮ ಮೈಂಡಿಗೆ ಏನು ಬರುತ್ತೆ, ಅದಕ್ಕೆ ನಿಮ್ಮ ರಿಕಾಲ್ ಪವರ್ ಇಂಪ್ರೂವ್ ಆಗಬೇಕು ಅಂತಂದರೆ ಮುಂದಿನ 60 ದಿನಗಳಲ್ಲಿ ನೀವು ಮಾಡಬೇಕಾದ ಒಂದು ಬಹುಮುಖ್ಯವಾದ ಅಂಶ ಏನು ಅಂದರೆ ರಿವಿಷನ್. ರಿವಿಷನ್ 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 ಅನ್ನೋದನ್ನ ತಲೆಯಲ್ಲಿ ಕ್ಲಿಯರಾಗಿ ಇಟ್ಕೊಳ್ಳಿ. ಆ್ಯಂಡ್ ರಿವಿಷನ್ ಅನ್ನೋದು ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸಾಕಷ್ಟು ಬಾರಿ ನಾವು ರಿವಿಷನ್ ಅನ್ನೋ ಒಂದು ಪದದಲ್ಲಿ ರೀಡಿಂಗ್ ಮಾಡ್ತಾ ಹೋಗ್ತಾ ಇರ್ತೀವಿ. ಮತ್ತೆ ಮತ್ತೆ ಕಲ್ತ್ಬಿಡೋಣ, ಮತ್ತೆ ಓದ್ಬಿಡೋಣ ಅನ್ನೋ ರೀತಿ ಹೋಗ್ತಾ ಇರ್ತೀವಿ. ರಿವಿಷನ್ ಇಸ್ ನಾಟ್ ರೀಡಿಂಗ್, ರಿವಿಷನ್ ಇಸ್ ಅಬೌಟ್ ರೀಕಾಲ್. ನೀವು ಕಲಿತಿರೋ ವಿಷಯಗಳನ್ನು ನೀವು ಎಷ್ಟು ಎಫೆಕ್ಟಿವ್ ಆಗಿ ರೀಕಾಲ್ ಮಾಡ್ತೀರಾ, ನಿಮ್ಮ ಪ್ರಿಸಿಷನ್ ಎಷ್ಟು ಕ್ಲಿಯರ್ ಇದೆ, ಆ ಸಬ್ಜೆಕ್ಟ್ ರಿಲೇಟೆಡ್, ಆ ಟಾಪಿಕ್ ರಿಲೇಟೆಡ್ ನಿಮ್ಮಲ್ಲಿರೋ ನಾಲೆಜ್ ಎಷ್ಟು ಕ್ಲಿಯರ್ ಇದೆ, ಅದನ್ನು ನಾನು ಕೇಳೋದು ರೀತಿ ಅಥವಾ ಕೇಳೋ ಒಂದು ದೃಷ್ಟಿಕೋನ ಬದಲಾಯಿಸ್ತಾ ಹೋದರೆ ಅದನ್ನು ನೀವು ಹೇಗೆ ಆನ್ಸರ್ ಮಾಡ್ತಾ, ಇದೆಲ್ಲವೂ ಕೂಡ ನಿಮ್ಮ ರಿವಿಷನ್ ಡಿಸೈಡ್ ಮಾಡುತ್ತೆ. ಹಾಗಿದ್ರೆ ನಿಮ್ಮ ಫಸ್ಟ್ ಸ್ಟಡಿ ಎಫೆಕ್ಟಿವ್ ಆಗಿರಬೇಕು, ನಂತರ ಅದನ್ನು ನೀವು ರಿವೈಸ್ ಮಾಡೋ ರೀತಿ ಕೂಡ ಡಿಫ್ರೆಂಟ್ ಆಗ್ತಾ ಹೋಗಬೇಕು. ಸೊ 2 ಅಂಶಗಳಲ್ಲಿ ಒಂದು ಬಹುಮುಖ್ಯವಾದ ಅಂಶ ರಿವಿಷನ್, ಅದೊಂದನ್ನು ಗಮನಿಸಿ. ಸ್ಟಡಿ ಇನ್ನೂ ನಿಮಗೆ ಒಂದು 30 ದಿನಗಳ ಕಾಲ ಅವಕಾಶ ಇದೆ. ಇರುವಂತಹ 60 ದಿನಗಳಲ್ಲಿ ಉಳಿದ 30 ದಿನಗಳನ್ನು ನೀವು ಇನ್ನೊಂದು ಸ್ವಲ್ಪ ನಿಮಗೆ ಸ್ಟಡಿ ಮಾಡೋದಿದೆ, ಇನ್ನೊಂದು ಚೂರು ನಾನು ಮುಗಿಸ್ಕೊಳೋದಿದೆ ಅಂದರೆ ಮಾಡಿ. ಆದರೆ ಕೊನೆಯ 30 ದಿನಗಳಲ್ಲಿ ಓನ್ಲಿ ಆ್ಯಂಡ್ ಓನ್ಲಿ ರಿವಿಷನ್. ಈ ಮೊದಲ 30 ದಿನಗಳಲ್ಲಿ ಸ್ವಲ್ಪ ಮುಗಿಸ್ಕೊಳೋವಂಥ ವಿಷಯಗಳನ್ನು ಮುಗಿಸಿ ಮೇಜರ್ ಅಂಶಗಳನ್ನು ರಿವಿಷನ್ ಶುರು ಮಾಡಿ. ದಿಸ್ ಇಸ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್ ರಿವಿಷನ್. ಉಳಿದ 30 ದಿನಗಳು ಅಂದರೆ ಮೇ ಎಂಟೈರ್ ತಿಂಗಳೇನಿದೆ, ಮೇ ತಿಂಗಳ ಎಂಟೈರ್ ಮಂತ್ ನೀವು ರಿವಿಷನ್ಗೆ ಅಂತ ಡೆಡಿಕೇಟ್ ಆಗಿರಿ. ಬಟ್ ಮತ್ತೊಂದು ಅಂಶ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು, ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ ಜಾಕ್ ಅ ಡಲ್ ಬಾಯ್ ಅಂತ. ಅದೇ ರೀತಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವಿದನ್ನ ಅಳವಡಿಸಬೇಕು ಅಂದರೆ ಬರೀ ಓದ್ತಾ ಇದ್ದು ನಾನು ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಒಲಿಯೋದಿಲ್ಲ. ಸೊ ತುಂಬ ಮುಖ್ಯವಾಗಿ ಗಮನಿಸಬೇಕಾದ 2ನೇ ಅಂಶ ಪ್ರಾಕ್ಟೀಸ್. ನೀವು ಕರೆಕ್ಟಾಗಿ ಓದ್ತಾ ಇದ್ದೀರಾ, ಎಕ್ಸಾಮಿನ ಅನುಗುಣವಾಗಿ ಓದ್ತಾ ಇದ್ದೀರಾ, ನಿಮ್ಮ ಸ್ಟಡಿ ಎಕ್ಸಾಮಿನ ಡಿಮಾಂಡ್ ತಕ್ಕ ಹಾಗಿದೆ ಅಂತ ನೀವು ತಿಳ್ಕೊಳೋದು ಯಾವಾಗ, ನೀವು ಟೆಸ್ಟ್ ಸೀರೀಸ್ ಬರೆದಾಗ, ಟೆಸ್ಟ್ಗಳನ್ನು ಸಾಲ್ವ್ ಮಾಡಿದಾಗ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದಾಗ. ನೀವು ಕಲಿತಾ ಇರೋದು ಎಕ್ಸಾಮಿನ ದೃಷ್ಟಿಕೋನದಲ್ಲಿದೆಯಾ, ಎಕ್ಸಾಮಿನ ಅವಶ್ಯಕತೆಗೆ ತಕ್ಕಂತೆ ಇದೆಯಾ, ಇದನ್ನು ನೀವು ಎಫೆಕ್ಟಿವ್ ಆಗಿ ಕಲಿಬಹುದಾ, ಈ ವಿಷಯವನ್ನು ನಾನು ಹೇಗೆ ಗಮನಿಸ್ತೀನಿ, ಪ್ರಾಕ್ಟೀಸ್ ಮೂಲಕ. ಸೊ ಈ 2 ಅಂಶಗಳು ಮುಂದಿನ 60 ದಿನಗಳಲ್ಲಿ ನಿಮಗೆ ಬಹು ನಿರ್ಣಾಯಕವಾಗ್ತವೆ. ಎಲೆಕ್ಷನ್ಸ್ ನಡೀತಾ ಇದೆ, ಎಲೆಕ್ಷನ್ಸಲ್ಲಿ ಹೇಗೆ ಕಡೆ 15 ದಿವಸದಲ್ಲಿ ಕ್ಯಾಂಪೇನಿಂಗ್ ನಡೆಯುತ್ತೆ, ಒಂದು ಸ್ಟ್ರಾಟಜಿ ಸೆಟ್ ಆಗುತ್ತೆ, ಆ್ಯಂಡ್ ಏನೆಲ್ಲ ನಡೆಯುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ,
ಅದೇ ರೀತಿ ನೀವು ಕಳೆದ 1 ವರ್ಷದ ಸ್ಟಡಿ ಏನು ನಡೆದಿದೆ, ಆ 1 ವರ್ಷದ ಸ್ಟಡಿನ ಈ ಮುಂದಿನ 60 ದಿನಗಳಲ್ಲಿ ನಿಮ್ಮ ಮನಸ್ಥಿತಿ ಹೇಗೆ ಕಾಪಾಡ್ಕೊಳ್ತಾ ಹೋಗ್ತೀರಾ, ನಿಮ್ಮ ಹೆಲ್ತ್ ಹೇಗೆ ಕಾಪಾಡ್ಕೊಳ್ತಾ ಹೋಗ್ತೀರಾ, ನಿಮ್ಮ ಈ 2 ಅಂಶಗಳು ಅಂದರೆ ರಿವಿಷನ್ ಮತ್ತು ಪ್ರಾಕ್ಟೀಸ್ನ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾ ಹೋಗ್ತೀರಾ, ಎಲ್ಲದರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಕ್ಲಿಯರಾಗಿ ಎಫರ್ಟ್ ಹಾಕಿ ಈ 2 ವಿಷಯಗಳನ್ನು ಹೇಗೆ ಮಾಡೋದು, ಯಾವ ದೃಷ್ಟಿಕೋನದಲ್ಲಿ ಮಾಡ್ತಾ ಹೋಗೋದು, ಯಾವೆಲ್ಲ ವಿಷಯಗಳನ್ನು ಗಮನಿಸ್ತಾ ಹೋಗಬೇಕು ಅಂತ ಈಗ ನೋಡ್ತಾ ಹೋಗೋಣ. ಮೊಟ್ಟ ಮೊದಲಾಗಿ ರಿವಿಷನ್ ನಾ ಹೇಳಿದಾಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೂ ತುಂಬಾ ಮುಖ್ಯವಾಗುತ್ತೆ. ನೀವು ಕಲಿತಾ ಇರೋದು ಒಂದು ಕಡೆ ಆದರೆ ಆ ಕಲಿತಿರೋದು ನನಗೆ ಎಷ್ಟು ಅರ್ಥಗರ್ಭಿತವಾಗಿದೆ, ನನ್ನಲ್ಲಿ ಎಷ್ಟು ಒಳಗೊಂಡಿದೆ, ಹೌ ಮಚ್ ಐ ಹ್ಯಾವ್ ಇನ್ಗ್ರೈನ್ಡ್ ಇಟ್ ಇನ್ ಟು ಮೈ ಸೆಲ್ಫ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ರಿವಿಷನಲ್ಲಿ ನೀವು ಫೋಕಸ್ ಮಾಡೋದ್ಮೇಲೆ 3 ವಿಷಯಗಳು ಅಥವಾ 3 ಏರಿಯಾಸ್ ಅಂದರೆ, ಒಂದು ನಿಮ್ಮ ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನದ ಕೋರ್ ಏರಿಯಾಸ್. ನಾವು ಜನರಲಿ ಮಾಡ್ಬೋದಾದ ಮಿಸ್ಟೇಕ್ಸ್ ಏನಾಗುತ್ತೆ ಅಂತಂದರೆ, ಕೋರ್ ಏರಿಯಾಸ್ನ ಬಿಟ್ಟು ಇದರಿಂದ ಪ್ರಶ್ನೆ ಬರ್ತಾ ಇದೆ, ಇದರಿಂದ ಪ್ರಶ್ನೆ ಇದನ್ನು ಓದ್ಬಿಡ್ತೀನಿ ಅಂತ ನನ್ನ ಕೋರ್ ಏರಿಯಾಸ್ನ ನಾನು ಬಿಟ್ಬಿಡ್ತೀನಿ. ಯಾವುದು ಕೋರ್ ಏರಿಯಾಸ್ ಅಂದರೆ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ಪೌರನೀತಿ ಅಥವಾ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ, ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ ಮತ್ತು ಪಾಲಿಟಿ ಕಾನ್ಸ್ಟಿಟ್ಯೂಷನ್, ಈ 4 ವಿಷಯಗಳನ್ನು ಕೋರ್ ಏರಿಯಾಸ್ ಆಫ್ ಅಂತೀನಿ. ಈ ಕೋರ್ ಏರಿಯಾಸಲ್ಲಿ ನಿಮ್ಮ ಸ್ಟ್ರೆಂತ್ ಕ್ಲಿಯರ್ ಆಗಿರಬೇಕು. NCERT ನಾಲೆಡ್ಜ್ ತುಂಬ ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಕೆಲವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸಿಂದ ನೀವು ಕಲ್ತಿರಬೇಕು. ನಿಮ್ಮ ನೋಟ್ಸ್ ಅಂತ ನೀವೇನು ಈ ಕೋರ್ ಏರಿಯಾಸ್ ಮೇಲೆ ಮಾಡಿರ್ತೀರಾ ಅದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ರಿವೈಸ್ ಮಾಡಿ ಪ್ರತಿಯೊಂದು ವಿಷಯವನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಾನು ಎಷ್ಟೇ ಬಾರಿ ಲಕ್ಷ್ಮೀಕಾಂತ್ ಓದಿದ್ದೀನಿ, ನನಗೆ ಪಾಲಿಟಿ ಗೊತ್ತಿದೆ ಅಂದರು, ಈಗಲೂ ಲಕ್ಷ್ಮೀಕಾಂತ್ ನಾನು ಮತ್ತೆ ತೆರೆದಾಗ ಈ ಒಂದು ಅಂಶ ಹೊಸದಾಗಿ ಕಲಿತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ಸಬ್ಜೆಕ್ಟ್ ಇರೋದೇ ಹಾಗೆ. ಅದೇ ರೀತಿಯಲ್ಲಿ ಈ ವಿಷಯಗಳನ್ನು ನಾನು ಡಿವೈಡ್ ಮಾಡಿ ನೋಡಬೇಕು ಅನ್ನೋದನ್ನು ಕೂಡ ಮುಂದಿನ ಸ್ಲೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಿಸ್ಟ್ರಿ ಮತ್ತು ಪಾಲಿಟಿ 2 ಸಬ್ಜೆಕ್ಟ್ಸ್ನ ಇನ್ಫಾರ್ಮೇಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಆಗಿ ನೋಡ್ತೀವಿ. ಜಾಗ್ರಫಿ ಮತ್ತು ಎಕನಾಮಿಕ್ಸ್ 2 ಸಬ್ಜೆಕ್ಟ್ಸ್ ನಾವು ಕಾನ್ಸೆಪ್ಚುವಲ್ ಸಬ್ಜೆಕ್ಟ್ಸ್ ಆಗಿ ನೋಡ್ತೀವಿ. ಸೊ ಈ 4 ಕೋರ್ ಏರಿಯಾಸ್ ಏನಿದೆ ಅದರಲ್ಲಿ ನಿಮ್ಮ ಅಪ್ರೋಚ್ ವ್ಯತ್ಯಾಸ ಆಗುತ್ತೆ. ಅದೇ ಕೋರ್ ಏರಿಯಾಸ್ಗೆ ಅಪ್ಲೈಡ್ ಏರಿಯಾಸ್ ಇದೆ. ಹಿಸ್ಟ್ರಿಗೆ ಅಪ್ಲೈಡ್ ಏರಿಯಾ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ, ಜಾಗ್ರಫಿಗೆ ಅಪ್ಲೈಡ್ ಏರಿಯಾ ಆಗಿ ನಿಮಗೆ ಎನ್ವೈರ್ಮೆಂಟ್ ಬರುತ್ತೆ, ಅಗ್ರಿಕಲ್ಚರ್ ಟಾಪಿಕ್ ಬರುತ್ತೆ, ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಅಡಿಷನಲ್ ಟಾಪಿಕ್ ಬರುತ್ತೆ. ಎಲ್ಲಕ್ಕೂ ಜೊತೆಯಲ್ಲಿ ಕಡೆದಾಗಿ ನಾನು ನೋಡ್ತಾ ಇರೋದು ಕರೆಂಟ್ ಅಫೇರ್ಸ್. ಸೊ ಈ ಎಲ್ಲವನ್ನೂ ಕೂಡ ಇಂಟಿಗ್ರೇಟೆಡ್ ಆಗಿ ಹೇಗೆ ಸ್ಟಡಿ ಮಾಡ್ತೀರಾ, ಕರೆಂಟ್ ಅಫೇರ್ಸ್ನ ಸಬ್ಜೆಕ್ಟಾಗಿ ಹೇಗೆ ಅಪ್ಲೈ ಮಾಡ್ತಾರೆ, ಇದನ್ನು ಹೇಗೆ ಕಲಿತಾ ಹೋಗ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದನ್ನು ಕೂಡ ಬರೀ ಇದನ್ನು ಮಾತ್ರ ಓದ್ತೀನಿ, ಇಷ್ಟನ್ನು ಮಾತ್ರ ಓದ್ತೀನಿ ಅಂತ ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡಿ. ಒಂದು ಮುಖ್ಯವಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ನನಗಿದು ಅಷ್ಟು ಕಂಫರ್ಟಬಲ್ ಇಲ್ಲ, ನಾನು ಇದನ್ನು ಮುಟ್ಟಲ್ಲ. ಫಾರ್ ಎಕ್ಸಾಂಪಲ್, ನಾನು ಇತಿಹಾಸ ಕಲಿತಾ ಇರುವಾಗ ಏನ್ಷಂಟ್ ಹಿಸ್ಟ್ರಿ ಇರುತ್ತೆ, ಮಿಡಿವಲ್ ಹಿಸ್ಟ್ರಿ ಇರುತ್ತೆ, ಮಾಡರ್ನ್ ಹಿಸ್ಟ್ರಿ ಇರುತ್ತೆ. ಸಾಕಷ್ಟು ಜನ ಏನ್ಷಂಟ್ ಹಿಸ್ಟ್ರಿ ಚೆನ್ನಾಗಿ ಕಲಿತೀರಾ, ಮಾಡರ್ನ್ ಹಿಸ್ಟ್ರಿ ಕಲಿತೀರಾ, ಮಿಡಿವಲ್ ಹಿಸ್ಟ್ರಿ ಬಿಟ್ಬಿಡ್ತೀರಾ. ಮಿಡಿವಲ್ ಹಿಸ್ಟ್ರಿ ಬಿಟ್ಟೆ ಅಂತಂದರೆ ಓಕೆ, ಅದರಲ್ಲಿ ಏನು ಅಷ್ಟಾಗಿ ಪ್ರಶ್ನೆಗಳು ಬರ್ತಾ ಇಲ್ಲ ಅಂತ. ಕಳೆದ 5-6 ವರ್ಷಗಳು ಗಮನಿಸಿದ್ದೀರಾ ಅಂತಂದರೆ ಸುಮಾರು 3ರಿಂದ 5 ಪ್ರಶ್ನೆಗಳು ಮಿಡಿವಲ್ ಹಿಸ್ಟ್ರಿಯಲ್ಲೂ ಬರ್ತಾಯಿವೆ. ಒಂದು ವರ್ಷ ಸುಮಾರು 8ರಿಂದ 10 ಪ್ರಶ್ನೆ ಮಿಡಿವಲ್ ಹಿಸ್ಟ್ರಿಯಿಂದ ಬಂದಿತ್ತು. ಸೊ ಈ ರೀತಿ ಯಾವುದೇ ರಿಸ್ಕನ್ನ ತೆಗೆದುಕೊಂಡ್ಬಿಡಿ. ಹಾಗಂತ ನಾನು ಎಲ್ಲವನ್ನೂ ಪರ್ಫೆಕ್ಟಾಗೇ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ. 1 ವರ್ಷದಿಂದ ನೀವೇನು ಎಫರ್ಟ್ ಹಾಕಿದ್ದೀರಾ ಅದರಲ್ಲಿ ಇದೆಲ್ಲವೂ ಒಳಗೊಂಡಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬಟ್ ರಿವಿಷನ್ ಅಂತ ಬಂದಾಗ ಎಲ್ಲಕ್ಕೂ ಕೂಡ ಈಕ್ವಲ್ ಟೈಮ್ ಕೊಡಿ. ನಿಮ್ಮ ಸ್ಟ್ರೆಂತ್ ಏರಿಯಾಸ್ನ ಕನ್ಸಾಲಿಡೇಟ್ ಮಾಡಿ. ನಿಮಗೆ ಯಾವುದು ಲೆಸ್ ಕಂಫರ್ಟಬಲ್ ಏರಿಯಾಸ್ ಇರುತ್ತೋ ಅಥವಾ ವೀಕ್ ಏರಿಯಾಸ್ ಇರುತ್ತೋ ಅದನ್ನು ನಾನು ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ಸೊ ಕೋರ್ ಏರಿಯಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬರೋದು PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ತುಂಬ ಎಫೆಕ್ಟಿವ್ ಆಗಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ UPSC ಕಂಡಕ್ಟ್ ಮಾಡಿರೋ ಎಕ್ಸಾಮಿಂದ ಬರುತ್ತೆ. ಸೊ UPSC ಎಕ್ಸಾಮ್, UPSC ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ತಾನು ಪರೀಕ್ಷೆಗಳಲ್ಲಿ ಬಳಸುವಂಥ ಭಾಷೆ, ಅವರ ಲ್ಯಾಂಗ್ವೇಜ್, ಅದೇ ವಿಷಯವನ್ನು ಕೇಳುವಂತಹ ರೀತಿ, ಇದನ್ನು ಕಳೆದ 25 ವರ್ಷಗಳಲ್ಲೂ ಪ್ರತಿ ವರ್ಷವೂ ನಿಮ್ಮನ್ನು ಡೈನಮಿಕ್ ಆಗಿ ನೋಡ್ತಾ ಹೋಗ್ತಾ ಇದ್ದಾರೆ. ಯಾವೊಂದು ಪ್ರಶ್ನೆನೂ ರಿಪೀಟ್ ಆಗಿಲ್ಲ, ಬಟ್ ಅದೇ ಕಾನ್ಸೆಪ್ಟನ್ನು ಅವರು ಕೇಳೋ ರೀತಿ ವ್ಯತ್ಯಾಸ ಆಗ್ತದೆ. ಆ ದೃಷ್ಟಿಯಿಂದ ನೀವು ಕಲಿಯುವಾಗ ಒಂದು ಸತಿ ಓದೋಕೆ ಕೂತ್ಕೊಂಡಿದ್ದೀರಾ ಅಂದರೆ ಒಂದು 2-2.5 ಗಂಟೆ ಕಂಟಿನ್ಯೂಸ್ ಆಗಿ ಓದ್ತೀನಿ ಒಂದು ಅಭ್ಯಾಸ ಬೆಳೆಸ್ಕೊಳ್ಳಿ. ಇದು ನಿಮ್ಮ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಎರಡಕ್ಕೂ ನಿಮ್ಮ ಮನಸ್ಥಿತಿಯನ್ನು ರೆಡಿ ಮಾಡುತ್ತೆ. 2 ಗಂಟೆಗಳ ಕಾಲ ನೀವು ಸತತವಾಗಿ ಸ್ಟಡಿ ಮಾಡಿದ್ದೀರಾ ಅಂತಂದರೆ ಮುಂದಿನ ಅರ್ಧ ಗಂಟೆಗಳನ್ನು ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಇಟ್ಕೊಳ್ಳಿ. ಒಂದು ಒಳ್ಳೆ ಬುಕ್ ಇಟ್ಕೊಳ್ಳಿ. ಅದರಲ್ಲಿ ಕಳೆದ 20-25 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಟಾಪಿಕ್ ವೈಸ್ ಲಿಸ್ಟ್ ಆಗಿರುತ್ತೆ. ಈಗ ಬರ್ತಾ ಇರುವಂಥ ಕೆಲವು ಪುಸ್ತಕಗಳಲ್ಲಿ ಸಬ್ಜೆಕ್ಟ್ ಆ್ಯಂಡ್ ಟಾಪಿಕ್ ವೈಸ್ ಸ್ಪೆಸಿಫೈಡ್ ಇದೆ. ಆಗ ನೀವು ಯಾವ ಟಾಪಿಕ್ನ ರಿವೈಸ್ ಮಾಡಿದರೆ ಅದೇ ಟಾಪಿಕ್ ಸಂಬಂಧಪಟ್ಟಂತೆ ಕಳೆದ 25 ವರ್ಷಗಳಲ್ಲಿ ಬಂದಿರುವಂಥ ಸುಮಾರು 10ರಿಂದ 20-25 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ಒಂದು ನೀವು ಓದಿರ್ತೀರಾ, ನಿಮ್ಮ ಮೈಂಡ್ ಒಂದು ಲೆವೆಲ್ಗೆ ಬ್ಲಾಕ್ ಆಗಿರುತ್ತೆ. ಈಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ತೀರಾ. 2.5 ಗಂಟೆಗಳಲ್ಲಿ 2 ಗಂಟೆ ಓದು, ಅರ್ಧ ಗಂಟೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀರಾ ಅಂತಂದರೆ ತುಂಬ ಎಫೆಕ್ಟಿವ್ 2.5 ಅವರ್ಸ್ ಸ್ಟಡಿ ಆಗುತ್ತೆ. ನಂತರ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಮತ್ತೆ ಇದೇ ರೂಟೀನ್ ರಿಪೀಟ್ ಮಾಡಿ. ಈ ರೀತಿ ನಿಮ್ಮ ಐಡಿಯಾ ಡೆವಲಪ್ ಮಾಡ್ಕೊಳ್ತಾ ಹೋಗಿ.
ದಿನದಲ್ಲಿ ಒಂದು ಸೆಷನ್ನ ಕರೆಂಟ್ ಅಫೇರ್ಸ್ಗೆ ಅಂತ ಡೆಡಿಕೇಟ್ ಮಾಡಿ. ಈ ಕರೆಂಟ್ ಅಫೇರ್ಸಲ್ಲಿ ಯಾವುದನ್ನೂ ಕೂಡ ಹೊಸದಾಗಿ ಈಗ ಕಲಿಯೋ ಅಭ್ಯಾಸ ಮಾಡಬೇಡಿ. ನಾನು ಮತ್ತೆ ಹೇಳಿದಾಗೆ ಅದನ್ನ ಮುಂದಿನ ಸ್ಲೈಡಲ್ಲಿ ನಾನು ತಿಳಿಸ್ತೀನಿ. 30+30 ಅಂತ ಮುಂದಿನ 60 ದಿನಗಳನ್ನು 2 ಸ್ಲಾಟಲ್ಲಿ ಡಿವೈಡ್ ಮಾಡೋಣ. ಆಗ ನಿಮಗೆ ಐಡಿಯಾನ ಕೊಡ್ತೀನಿ. ಸೊ ರಿವಿಷನಲ್ಲಿ ನೀವು ಗಮನ ವಹಿಸಬೇಕಾದಂಥ 3 ಅಂಶಗಳು ಯಾವುದು ಅಂದರೆ, ಒಂದು ಕೋರ್ ಏರಿಯಾಸ್ ಆಫ್ ಜನರಲ್ ಸ್ಟಡೀಸ್, ಸೆಕೆಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಆ್ಯಂಡ್ ಥರ್ಡ್ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳು. ಪ್ರಚಲಿತ ವಿದ್ಯಮಾನಗಳು ಯಾವುದೂ ಕೂಡ ಕಳೆದ ತಿಂಗಳು ಅಥವಾ ಕಳೆದದಲ್ಲಿ ನಡೆದಿದ್ದು ಅಥವಾ 2 ವರ್ಷಗಳ ಹಿಂದೆ ನಡೆದಿದ್ದು ಅಂತಲ್ಲ. ಜನರಲಿ ನಾವು ಕಳೆದ 1 ವರ್ಷದ ಕರೆಂಟ್ ಅಫೇರ್ಸ್ ಅಂತೀವಿ. ಆದರೆ ಕರೆಂಟ್ ಅಫೇರ್ಸ್ ಇಸ್ ವೆರಿ ಡೈನಮಿಕ್. ಕಳೆದ 6 ತಿಂಗಳನ್ನು ನೀವು ಕರೆಕ್ಟಾಗಿ ಗಮನಿಸಿದ್ದೀರಾ ಅಂತಂದರೆ ಅದು ಕಳೆದ 2 ವರ್ಷಗಳಲ್ಲಿ ನಡೆದಿರೋಂಥ ಇಶ್ಯೂಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಆ ದೃಷ್ಟಿಕೋನದಿಂದ ಕಳೆದ 6 ತಿಂಗಳಿಂದ 8 ತಿಂಗಳ ಇಶ್ಯೂಸ್ ಏನಿದೆ, ವಿದ್ಯಮಾನಗಳೇನಿವೆ, ಅದನ್ನು ನೀವು ಎಫೆಕ್ಟಿವ್ ಆಗಿ ರಿವೈಸ್ ಮಾಡಿ ಅದರ ಬೇಸಿಕ್ಸ್ನ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಕಲ್ತ್ಕೊಳ್ಳಿ. ಈ 3 ವಿಷಯಗಳನ್ನು ನೀವು ಗಮನಿಸಬೇಕು. ಇದನ್ನು ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲಾಗಿ ನಾವು ಕೋರ್ ಏರಿಯಾಸ್ ಅಂತ ಹೇಳಿದಾಗ ನಾನು ನಿಮ್ಗೆ ಹೇಳಿದಾಗೆ 4 ಸಬ್ಜೆಕ್ಟ್ಸ್ನ ಕೋರಾಗಿ ನೋಡ್ತೀವಿ. ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ ಮತ್ತು ಎಕನಾಮಿಕ್ಸ್. ಹಿಸ್ಟ್ರಿ ಮತ್ತು ಪಾಲಿಟಿ ನಾವು ಮೊದಲೇ ಹೇಳಿದಾಗೆ ಇನ್ಫಾರ್ಮೇಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಂತೀವಿ. ಸೊ ನಾವು ನೋಡೋ ದೃಷ್ಟಿಕೋನ ಇದು ಫ್ಯಾಕ್ಚುಯಲ್ ಅಂತ ಆಗುತ್ತೆ. ಆದರೆ 2014 ನಂತರ UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಬರ್ತಾ ಇರುವಂಥ ಹಿಸ್ಟ್ರಿ ಮತ್ತು ಪಾಲಿಟಿ ಪ್ರಶ್ನೆಗಳನ್ನು ನೋಡಿದ್ರೆ ಇದು ಫ್ಯಾಕ್ಚುಯಲ್ ಆಗಿ ಉಳ್ಕೊಂಡಿಲ್ಲ. ಅಲ್ಲೂ ಕೂಡ ನಿಮಗೆ ಅಪ್ಲೈಡ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಪಾಲಿಟಿಯಲ್ಲಿ ಥಿಯರಿಟಿಕಲ್ ಪ್ರಶ್ನೆಗಳು ಬರ್ತಾ ಇವೆ ರಾದರ್ ದೆನ್ ಫ್ಯಾಕ್ಚುಯಲ್ ಪ್ರಶ್ನೆ. ಸೊ ನಿಮಗೆ NCERT ನಾಲೆಜ್ ಎಷ್ಟು ಕ್ಲಿಯರ್ ಆಗಿದೆ, ವಿಷಯಗಳ ಬಗ್ಗೆ ನಿಮ್ಮ ಅರಿವು ಎಷ್ಟು ಕ್ಲಿಯರ್ ಆಗಿದೆ ಅನ್ನೋ ಬೇಸಿಸ್ ಮೇಲೆ ಪಾಲಿಟಿ ಕ್ವೆಶನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇದು ಯಾವುದೂ ಕೂಡ ಕಷ್ಟ ಇರಲ್ಲ. ನೀವು ಮಾಡಬೇಕಾಗಿರೋ ಬೇಸಿಕ್ ಗ್ರೌಂಡ್ ವರ್ಕ್ ಕ್ಲಿಯರ್ ಆಗಿದ್ದರೆ ಹಿಸ್ಟ್ರಿ ಮತ್ತು ಪಾಲಿಟಿ ಪ್ರಶ್ನೆಗಳನ್ನ ನೀವು ಬಹು ಮುಖ್ಯವಾಗಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಂತ 100ಕ್ಕೆ 100 ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡಬೇಕು ಅಂತ ಕೊಡಲ್ಲ. 100ರಲ್ಲಿ 60ರಿಂದ 65 ಪ್ರಶ್ನೆಗಳು ನಿಮ್ಮದಾಗಿರ್ತವೆ, ಅಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋ ಹಂತದಲ್ಲಿರ್ತವೆ. ಇನ್ನು ಸುಮಾರು 20 ಪ್ರಶ್ನೆಗಳನ್ನು ನೀವು ಒಂದು ಲೆವೆಲ್ 2, ಲೆವೆಲ್ 3ಯಲ್ಲಿರ್ತವೆ, ಅದನ್ನು ನೀವು ಇನ್ನಷ್ಟು ಎಫರ್ಟ್ ಹಾಕಬೇಕಾಗುತ್ತೆ. ಸುಮಾರು 10 ಪ್ರಶ್ನೆಗಳು ಇದು ನಿಮ್ಮ ಹಂತದಲ್ಲಿ ಇರಲ್ಲ, ಅಂದರೆ ಇದು ಔಟ್ ಆಫ್ ದಿ ಬಾಕ್ಸ್ ಕ್ವೆಶನ್ಸ್ ಇರ್ತವೆ ಅಥವಾ ಕೆಲವು ಬೇರೆ ವಿಷಯಗಳ ಬಗ್ಗೆ ಕೇಳಿರ್ತಾರೆ. ಸೊ ಆ 10 ಪ್ರಶ್ನೆಗಳ ಬಿಡೋದ್ರಲ್ಲೂ ಕೂಡ ತೊಂದರೆ ಇಲ್ಲ. ರಿಮೆಂಬರ್, ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ 100ಕ್ಕೆ 100 ಕೂಡ ಆನ್ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಬೇಡ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡೋ ಪ್ರತಿ ಟೆಸ್ಟಲ್ಲೂ ಗಮನಿಸ್ತಾ ಹೋಗಿ. ಸೊ ಹಿಸ್ಟ್ರಿ ಮತ್ತು ಪಾಲಿಟಿ ಎರಡೂ ಕೂಡ ಇನ್ಫಾರ್ಮೇಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಆದರೆ, ಜಾಗ್ರಫಿ ಮತ್ತು ಎಕನಾಮಿಕ್ಸ್ ಎರಡು ಕಾನ್ಸೆಪ್ಚುಯಲ್ ಸಬ್ಜೆಕ್ಟ್ಸ್ ಆಗುತ್ತೆ. ಕಾನ್ಸೆಪ್ಚುಯಲ್ ಸಬ್ಜೆಕ್ಟ್ಸ್ ಅಂದಾಗ ಇಲ್ಲಿ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಕ್ಲಿಯರ್ ಆಗಿರಬೇಕು. ಒಂದು ವಿಷಯವನ್ನು ಆಧಾರವಿಟ್ಕೊಂಡು ಅದನ್ನು ಇನ್ನೊಂದಕ್ಕೆ ಹೇಗೆ ಅಪ್ಲೈ ಮಾಡ್ತೀನಿ ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸಲ್ಲಿ ನಾನು ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಬಗ್ಗೆ ನೀವು ಕೇಳಿರೋ ಪ್ರಶ್ನೆಗಳನ್ನು ಗಮನಿಸಿ. ಪ್ರತಿ ವರ್ಷವೂ ಮಿನಿಮಮ್ 1ರಿಂದ 2 ಪ್ರಶ್ನೆ ಇನ್ಫ್ಲೇಷನ್ ಮೇಲೆ ಬರುತ್ತೆ, ಬಟ್ ಕಾನ್ಸೆಪ್ಚುಯಲ್ ಆಗಿ ಬರುತ್ತೆ. ಈ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಿಲ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಷರ್ಸ್ ವಿಲ್ ಹೆಲ್ಪ್ ನಾಟ್ ಅಫೆಕ್ಟಿಂಗ್ ಇನ್ಫ್ಲೇಷನ್, ಈ ರೀತಿ ಪ್ರಶ್ನೆ ಕೇಳಿದಾಗ ನಿಮಗೆ ಇನ್ಫ್ಲೇಷನ್ನ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಯಾವೆಲ್ಲ ವಿಷಯಗಳು ಹೆಲ್ಪ್ ಮಾಡ್ತವೆ, ಯಾವೆಲ್ಲ ವಿಷಯಗಳು ಇನ್ನಷ್ಟು ಜಾಸ್ತಿ ಮಾಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಇದೇ ರೀತಿ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಟ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಆಗ್ಬೋದು. ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾಲೆಜ್ ಓರಿಯೆಂಟೇಷನ್ ಇದೆ. ಸೊ ಈ 4 ಸಬ್ಜೆಕ್ಟ್ಸ್ ಏನಿದೆ ಅಂದರೆ ಕೋರ್ ಸಬ್ಜೆಕ್ಟ್ಸ್ ಅಂತ ಏನು 4 ಸಬ್ಜೆಕ್ಟ್ ಕರಿತೀವಿ, ಅದರ ಮೇಲೆ ನಿಮ್ಮ ಹೋಲ್ಡ್, ನಿಮ್ಮ ಕ್ಲಾರಿಟಿ ತುಂಬ ಇರಬೇಕು. ದಟ್ ವಿಲ್ ಹೆಲ್ಪ್ 50% ಆಫ್ ಯುವರ್ ಪ್ರಿಪ್ರೇಷನ್. ನಾವು ಅದರ ವ್ಯಾಲ್ಯೂ ಎಡಿಷನ್ಸ್ ಅಂತ ನೋಡ್ತಾ ಹೋದರೆ, ಹಿಸ್ಟ್ರಿದ ವ್ಯಾಲ್ಯೂ ಅಡಿಷನಲ್ ಆಗಿ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ, ಜಾಗ್ರಫಿ ಅಡಿಷನಲ್ ಆಗಿ ನಿಮಗೆ ಎನ್ವೈರ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಬರುತ್ತೆ. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಅಡಿಷನಲ್ ಸಬ್ಜೆಕ್ಟಾಗಿ ಬರುತ್ತೆ. ಈ 4 ಸಬ್ಜೆಕ್ಟ್ಸ್ ಏನಿದೆ ಇದಕ್ಕೆ ನೀವು ಅಡಿಷನಲ್ ಇಂಪಾರ್ಟೆನ್ಸ್ ಕೊಡಬೇಕು. ಕಳೆದ 10 ವರ್ಷಗಳಲ್ಲಿ ಎನ್ವೈರ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇವೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಜನರಲ್ ಸೈನ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಡಿಮೆ ಆಗಿದೆ, ಅಂದರೆ ಬೇಸಿಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಡಿಮೆ ಆಗಿವೆ. ಟೆಕ್ನಾಲಜಿ ಓರಿಯೆಂಟೇಷನ್ ಅಪ್ಲೈಡ್ ಪ್ರಶ್ನೆಗಳು ಜಾಸ್ತಿ ಆಗಿವೆ. ಸೊ ಈ ದೃಷ್ಟಿಯಿಂದ ಕಳೆದ 10 ವರ್ಷದ ಒಂದು ಪ್ಯಾಟರ್ನ್ ಗಮನಿಸಿ, ಆ ಪ್ಯಾಟರ್ನ್ ಸಂಬಂಧಪಟ್ಟಂತೆ ನಿಮ್ಮ ಪ್ರಿಪ್ರೇಷನ್ನ ನೀವು ಓರಿಯೆಂಟ್ ಮಾಡ್ಕೊಳ್ಬೋದು. ಈಗ ಯಾವುದನ್ನೂ ಕೂಡ ನಾನು ಹೊಸದಾಗಿ ಕಲಿತೀನಿ, ಹೊಸ ಸೋರ್ಸಿಂದ ಕಲಿತೀನಿ ಅಂತ ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಅದಕ್ಕೆ ನಾನು ನಿಮ್ಮ ಜನರಲ್ ಸ್ಟಡೀಸ್ ಮಧ್ಯೆ 30+30 ಅಂತ ಪದ ಬರೆದಿದ್ದೀನಿ. ವಾಟ್ ಈಸ್ 30+30? ಈ ಉಳಿದ 60 ದಿನಗಳಲ್ಲಿ ಮೊದಲ 30 ದಿನಗಳಲ್ಲಿ ಈ ಸಬ್ಜೆಕ್ಟ್ಸ್ ಏನಿದೆ, ಈ ಕಡೆ ಕೋರ್ ಸಬ್ಜೆಕ್ಟ್ ಅಥವಾ ವ್ಯಾಲ್ಯೂ ಆಡೆಡ್ ಸಬ್ಜೆಕ್ಟ್ಸ್, ಈ 8 ಸಬ್ಜೆಕ್ಟ್ಸಲ್ಲಿ ಕೆಲವು ವಿಷಯಗಳು ನನಗೆ ಇನ್ನೂ ಓದೋದಿದೆ ಅನ್ನೋದಂದರೆ ಇನ್ನು 30 ದಿನಗಳಲ್ಲಿ ಮುಗಿಸ್ಕೊಂಡ್ಬಿಡಿ. ನಂತರದ 30 ದಿನಗಳನ್ನು ಓನ್ಲಿ ಆ್ಯಂಡ್ ಓನ್ಲಿ ರಿವಿಷನ್ ಅನ್ನೋ ರೀತಿ ಫೋಕಸ್ ಮಾಡಿ. ಆ ಕಡೆಯ 30 ದಿನಗಳಲ್ಲಿ ಯಾವುದೇ ಹೊಸ ವಿಷಯಗಳನ್ನು ಕಲಿಬೇಡಿ. ಆ ಹೊಸ ವಿಷಯಗಳಿಂದ ನಿಮಗೆ 100ಕ್ಕೆ 100 ಅಂಕಗಳು ಸಿಗಲ್ಲ.
ನೀವು ಏನು ವಿಷಯಗಳನ್ನು ಇಲ್ಲಿವರೆಗೂ ಕಲ್ತಿದ್ದೀರಾ, ಸಬ್ಜೆಕ್ಟಲ್ಲಿ ಏನನ್ನು ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿದ್ದೀರಾ ಅದನ್ನು ಇನ್ನಷ್ಟು ರಿವೈಸ್ ಮಾಡಿ, ನಿಮ್ಮ ರಿಕಾಲ್ ಎಬಿಲಿಟಿ ಬೆಳೆಸ್ಕೊಳ್ಳಿ. ನಿಮ್ಮ ರಿವಿಷನ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಪ್ರಶ್ನೆಗಳನ್ನು ಅವ್ರು ಕೇಳೋ ರೀತಿ ಹೇಗಿದ್ರೂ ಕೂಡ ನಿಮ್ಮ ನಾಲೆಡ್ಜ್ ಕ್ಲಾರಿಟಿ ಬೇಸಿಸ್ ಮೇಲೆ ನೀವು ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತಾ ಹೋಗ್ತೀರಾ. ರಿಮೆಂಬರ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆ ಪ್ರಾಕ್ಟೀಸಲ್ಲಿ ಕಳೆದ 2 ವರ್ಷಗಳ ಪ್ಯಾಟರ್ನ್ ಗಮನಿಸಿದೆ, ಪ್ರಿಸಿಷನ್ ಅವಶ್ಯಕತೆ ಕೂಡ ಇದೆ. ಸೊ ನಾನು ಪ್ರಶ್ನೆಗಳನ್ನು ನನಗೆ ಜಸ್ಟ್ ಎಲಿಮಿನೇಷನ್ ಬೇಸಿಸ್ ಮೇಲೆ ನಾನು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ ಅನ್ನೋ ಕಾಲ ಕೂಡ ಹೋಗಿದೆ. ಅವ್ರು ಆಪ್ಷನ್ಸ್ ಕೇಳೋ ರೀತಿಯಲ್ಲೂ ವ್ಯತ್ಯಾಸ ಮಾಡಿದ್ದಾರೆ. ಸೊ ನಿಮ್ಮ ನಾಲೆಡ್ಜ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಿಮ್ಮಲ್ಲಿ ಸೆಲ್ಫ್ ಬಿಲೀಫ್ ಇರಬೇಕು. ಆ ನಿಮ್ಮ ನಂಬಿಕೆ ನಿಮ್ಮನ್ನು ಕ್ವೆಶನ್ ಸಾಲ್ವ್ ಮಾಡೋದಕ್ಕೂ ಮುನ್ನಡೆಯುತ್ತೆ. ಸೊ ಮುಂದಿನ 30 ದಿನಗಳಲ್ಲಿ ಕೆಲವು ವಿಷಯಗಳು ನಿಮ್ಗೆ ಇನ್ನೂ ಕವರ್ ಮಾಡೋದಿದ್ರೆ ಅದನ್ನು ಕವರ್ ಮಾಡ್ಕೊಂಡ್ಬಿಡಿ, ರಿವಿಷನ್ ಶುರು ಮಾಡಿ. ಲಾಸ್ಟ್ 30 ದಿನಗಳನ್ನು ದಯವಿಟ್ಟು ರಿವಿಷನ್ಗೆ ಮಾತ್ರ ಗಮನ ಇಡಿ ಆ್ಯಂಡ್ ಎಫೆಕ್ಟಿವ್ ರಿವಿಷನ್ ಮಾಡಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ 2 ರಿವಿಷನ್ಸ್ ಮಾಡ್ಬೋದು. ಇಲ್ಲಿ ಮತ್ತೆ ಹೇಳ್ತೀನಿ, ಕೆಲವರು ಸರ್ ನಾನು 5 ಸತಿ ಓದ್ತೀನಿ, 6 ಸತಿ ಓದ್ತೀನಿ ಲಾಸ್ಟ್ 30 ಡೇಸಲ್ಲಿ ಅಂತಾರೆ. ಎಷ್ಟು ಸತಿ ಅಥವಾ ನಿಮ್ಮ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಗಮನ ಬರಲ್ಲ, ಬಟ್ ಎಷ್ಟು ಎಫೆಕ್ಟಿವ್ ಆಗಿ ರಿವಿಷನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು 2 ರಿವಿಷನ್ಗೆ ನೀವು ಎಫೆಕ್ಟಿವ್ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದ್ರೂ ಸಾಕು, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಎಲ್ಲಕ್ಕೂ ಮುಖ್ಯವಾಗಿ ಲಾಸ್ಟಲ್ಲಿ ನಾನು ಮ್ಯಾಪಿಂಗ್ ಅಂತ ಒಂದು ಪದ ಬಳಸಿದ್ದೀನಿ. ಕಳೆದ 2-3 ವರ್ಷಗಳಲ್ಲಿ ಪ್ಲೇಸಸ್ ಸಂಬಂಧಪಟ್ಟಂತೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಪ್ರಶ್ನೆಗಳು ಬಂದಿವೆ. ಎಸ್ಪೆಷಲಿ ಜಿಯೋಪಾಲಿಟಿಕಲಿ ಸಾಕಷ್ಟು ವಾರ್ಸ್ ನಡೀತಾ ಇದೆ, ಸಾಕಷ್ಟು ಇವೆಂಟ್ಸ್ ನಡೆದಿದೆ, ಭಾರತದಲ್ಲಿ G20 ಸಮಿಟ್ ನಡೆದಿದೆ. ಎಲ್ಲ ವಿಷಯಗಳನ್ನು ಒಳಗೊಂಡು ಮ್ಯಾಪಿಂಗ್ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳು ಬರ್ತವೆ. ನಾನು ಇಲ್ಲಿ ಒಂದು ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಆಗ್ಬೋದು, ಮ್ಯಾಪಿಂಗ್ ಆಗ್ಬೋದು, ಇಲ್ಲಿ ಸ್ವಲ್ಪ ಫ್ಯಾಕ್ಚುಯಲ್ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯಗಳು ಜಾಸ್ತಿ ಇರ್ತವೆ. ಇಲ್ಲಿ ನೀವು ಒಂದು ಬೇರೆಯೇ ಸ್ಟ್ರಾಟಜಿ ಗಮನಿಸಬೇಕಾಗುತ್ತೆ. ಬೇರೆ ಎಲ್ಲ ಸಬ್ಜೆಕ್ಟ್ಸ್ನ ನೀವು ಓದೋ ರೀತಿ ಬೇರೆ ಆದರೆ ಮ್ಯಾಪಿಂಗ್ ಸಂಬಂಧಪಟ್ಟಂತೆ, ಆರ್ಟ್ ಆ್ಯಂಡ್ ಕಲ್ಚರ್ ಸಂಬಂಧಪಟ್ಟಂತೆ ನೀವು ದಿನನಿತ್ಯ ಒಂದು ಸಣ್ಣ ಟಾನಿಕ್ ರೂಪದಲ್ಲಿ ಕೆಲಸ ಮಾಡ್ತಾ ಹೋಗಬೇಕು. ನಾನು ಟಾನಿಕ್ ಅನ್ನೋ ಪದ ಯಾಕೆ ಬಳಸ್ತೀನಿ? ಇವಾಗ ನಾವು ಟಾನಿಕ್ ಹೇಗೆ ಮಾಡ್ತೇವೆ ಹೇಳಿ? ದಿನನಿತ್ಯ ಒಂದು 5 ml ಆಗ್ಬೋದು ಅಥವಾ 10 ml ಆಗ್ಬೋದು. ಹೀಗೆ ತಾನೇ ಡಾಕ್ಟರ್ ಹೇಳ್ತಾರೆ. ಒಂದೇ ಬಾಟಲ್ ಒಂದು ಸತಿ ಫುಲ್ ಕುಡೀರಿ ಅಂತ ಹೇಳಲ್ಲ. ಯಾವಾಗ ಕುಡಿಯೋಕ್ಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತು. ಆ ರೀತಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಮ್ಯಾಪಿಂಗ್ನ ಪ್ರತಿನಿತ್ಯ ಅರ್ಧ ಗಂಟೆ ಟೈಮ್ ಕೊಡಿ. ಮಧ್ಯಾಹ್ನ ಊಟದ ನಂತರ, ರಾತ್ರಿ ಊಟದ ನಂತರ, ಯಾವಾಗ ನಿಮ್ಮ ಮೈಂಡ್ ಮೆಂಟಲಿ ಇನ್ಯಾಕ್ಟಿವ್ ಇರುತ್ತೆ ಆ ಟೈಮಲ್ಲಿ ಅರ್ಧ ಗಂಟೆ ಮ್ಯಾಪಿಂಗ್ಗೆ ಅಂತ ಕೊಡಿ. ಒಂದು ದಿನಕ್ಕೆ ಒಂದು ಕಾಂಟಿನೆಂಟಲ್ಲಿ 1-2 ಕಂಟ್ರಿ, ಭಾರತ ದೇಶದ 1-2 ಮೇಜರ್ ಸ್ಟೇಟ್ಸ್, ಈ ರೀತಿ ಒಂದು ದೊಡ್ಡ ಸ್ಟೇಟ್ ಆದರೆ 1 ಸ್ಟೇಟ್, ಸ್ಮಾಲ್ ಸ್ಟೇಟ್ ಆದರೆ 2 ಸ್ಟೇಟ್, ಈ ರೀತಿ ಮ್ಯಾಪಿಂಗ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಏರಿಯಾಸ್ನ ಗಮನಿಸಿ. ಯಾವುದೇ ಏರಿಯಾ ಸುತ್ತಮುತ್ತ ಇರೋಂಥ ನದಿಗಳು ಯಾವುದು, ಸಮುದ್ರಗಳು ಯಾವುದು, ಅಲ್ಲಿ ಬರುವಂಥ ಮೇಜರ್ ಇಶ್ಯೂಸ್ ಏನು, ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಲಿಂಕ್ ಆಗೋದೇನು, ಈ ರೀತಿ ಮ್ಯಾಪಿಂಗ್ ಮಾಡ್ತಾ ಹೋಗಿ. ಆರ್ಟ್ ಆ್ಯಂಡ್ ಕಲ್ಚರಲ್ಲೂ ಆರ್ಟ್, ಲಿಟ್ರೇಚರ್, ಆರ್ಕಿಟೆಕ್ಚರ್, ಸ್ಪೆಸಿಫಿಕಲಿ ಆರ್ಟಲ್ಲಿ ಡಾನ್ಸ್, ಮ್ಯೂಸಿಕ್, ಡ್ರಾಮಾ, ಫೋಕ್ ಥಿಯೇಟರ್, ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಅಷ್ಟು ಇನ್ಫಾರ್ಮೇಷನ್ನ ನಾನು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಒಂದೇ ಸತಿಗೆ ನಾನು ಎಲ್ಲವನ್ನೂ ನೆನ್ಪಿಟ್ಕೊಳ್ತೀನಿ ಅಂದರೆ ಅದು ಹ್ಯೂಮನ್ಲಿ ಇಂಪಾಸಿಬಲ್. ಆ ದೃಷ್ಟಿಯಿಂದ ಪ್ರತಿ ದಿವಸ ಸುಮಾರು 10ರಿಂದ 15 ವಿಷಯಗಳನ್ನು ಕಲಿತೀನಿ. ಅದನ್ನು ನಾನು ರಿಲೇಟ್ ಮಾಡ್ತೀನಿ. ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರ್ ಈ ಬಾರಿ ಪ್ರಶ್ನೆ ಬರಬಹುದು, ಯಾಕಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಸೊ 2 ಯೂನಿಯನ್ ಟೆರಿಟರಿ, ಲಡಾಖ್ ಸಂಬಂಧಪಟ್ಟಂತೆ ಸಾಕಷ್ಟು ಕಲ್ಚರ್ ರಿಮೆಂಬರ್ ಕ್ವೆಶನ್ಸ್ ಬರುತ್ತೆ. ಆ ದೃಷ್ಟಿಯಿಂದ ಏನು ಕೇಳ್ಬೋದು, ಅಲ್ಲಿನ ಫೋಕ್ ಲಿಟ್ರೇಚರ್ ಏನಿದೆ, ಫೋಕ್ ಆರ್ಕಿಟೆಕ್ಚರ್ ಏನಿದೆ, ಫೋಕ್ ಆರ್ಟ್ ಏನಿದೆ, ಇದ್ರ ಬಗ್ಗೆ ಪ್ರಶ್ನೆಗಳನ್ನು ತಿಳ್ಕೊಳ್ಳಿ. ಈ ರೀತಿ ನಾರ್ತ್ ಈಸ್ಟ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ತಿಳ್ಕೊಳ್ಳಿ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಆಗ್ಬೋದು, ಮ್ಯಾಪಿಂಗ್ ಆಗ್ಬೋದು, ದಿನನಿತ್ಯ ನೀವು ಅರ್ಧ ಗಂಟೆನ ಟೈಮ್ ಇಡೋ ರೀತಿ ಆ 1 ಗಂಟೆ ಮಧ್ಯಾಹ್ನ ಊಟದ ನಂತರ, ರಾತ್ರಿ ಊಟದ ನಂತರ ಟೈಮ್ ಮಾಡ್ಕೊಂಡಿದೆ ಅಂದರೆ ಈ 2 ಸಬ್ಜೆಕ್ಟ್ನ ಈ ರೀತಿ ಡೀಲ್ ಮಾಡಿ. ಬೇರೆ ಎಲ್ಲ ಸಬ್ಜೆಕ್ಟ್ಸು ಸ್ಪೆಸಿಫಿಕ್ ಆಗಿ ಸ್ಟ್ರಾಟಜಿ ಹಾಕ್ಕೊಳ್ಳಿ. ದಿನನಿತ್ಯ 10ರಿಂದ 12 ಗಂಟೆ ಟೈಮ್ ಅಂತ ಮುಂದಿನ 6 ತಿಂಗಳಿಗೆ 60 ದಿನಗಳಿಗೆ ಅಂತ ಹಾಕ್ಕೊಳ್ತಾ ಹೋಗಿ. ದಯವಿಟ್ಟು 15 ಗಂಟೆ 18 ಗಂಟೆ ಅಥವಾ 2-3 ಗಂಟೆಗಳಲ್ಲಿ ಅಂತಲ್ಲ, ಮುಂದಿನ 60 ದಿನಗಳು ತುಂಬಾ ಇಂಪಾರ್ಟೆಂಟ್. ನೀವು 1 ವರ್ಷ 2 ವರ್ಷ ಎಫರ್ಟ್ ಹಾಕಿರೋದು ಎಕ್ಸಾಮ್ಗೆ ಅಂತ ಆ ರೀತಿ ಸ್ಟ್ರಾಟಜಿ ಮಾಡ್ತಾ ಹೋಗಿ. ನಿಮ್ಮ ಎಂಟೈರ್ ಪ್ರಿಪರೇಷನಲ್ಲಿ ಈ ಕೋರ್ ಏರಿಯಾಸ್ ಬಹು ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದಕ್ಕೆ ಕೊಡಬೇಕಾಗಿರೋ ಇಂಪಾರ್ಟೆನ್ಸ್ನ ಕೊಡಿ. ಅದರಿಂದ ಡೆಫಿನೆಟ್ಲಿ ನಿಮಗೆ ಮುಂದೆ ಬೆನಿಫಿಟ್ ಇದೆ. ನಂತರ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬೇಸ್ ಬಗ್ಗೆ ನಾವು ತಿಳಿಸಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದೆ. ಈ ಎಕ್ಸಾಮ್ನ ಯಾವುದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಂಡಕ್ಟ್ ಮಾಡ್ತಾ ಇಲ್ಲ. ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರೋದು ಕೇಂದ್ರ ಲೋಕಸೇವಾ ಆಯೋಗ. ಇವತ್ತು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಛಾಪನ್ನು ಕೇಂದ್ರ ಲೋಕಸೇವಾ ಆಯೋಗ ಉಳಿಸ್ಕೊಂಡು ಬಂದಿದೆ. ಕಂಪ್ಲೀಟ್ಲಿ ಮೆರಿಟ್ ಓರಿಯೆಂಟೆಡ್ ಆ್ಯಂಡ್ ಅವರು ಪ್ರಶ್ನೆಗಳ ಕೇಳೋ ರೀತಿ ಪ್ರತಿ ವರ್ಷವೂ ಕೂಡ ಡೈನಮಿಕ್ ಆಗಿದೆ. ಈ ವರ್ಷ ಯಾವ ಥರ ಕೇಳ್ತಾರೆ, ಯಾವ ಐಡಿಯಾ ಬಳಸ್ತಾರೆ ಅನ್ನೋದನ್ನು ಪ್ರತಿ ಬಾರಿ ಗೆಸ್ಸಿಂಗ್ ಇಡ್ತಾರೆ. ಆ ದೃಷ್ಟಿಕೋನದಿಂದ ನೀವು ಕಳೆದ 20-25 ವರ್ಷಗಳ
ಒಂದು ಕಂಪೈಲೇಷನ್ ಏನಿದೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಅದನ್ನು ನೀವು ಸಾಲ್ವ್ ಮಾಡಿದ್ದೀರಾ ಅಂತಂದರೆ UPSC ಬಳಸುವಂತಹ ಭಾಷೆ, ವಿಷಯಗಳನ್ನು ಕೇಳುವಂಥ ರೀತಿ ನಿಮ್ಮ ಮನದಟ್ಟಾಗುತ್ತೆ. ಆಗ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ್ಯಾಟ್ UPSC ಈಸ್ ಲುಕಿಂಗ್ ಫಾರ್, ವಾಟ್ ಈಸ್ ದ ಡಿಮಾಂಡ್ ಆಫ್ UPSC. ನೆಕ್ಸ್ಟ್, ಈ ಪ್ರಶ್ನೆನ ಯಾಕೆ ಕೇಳಿದ್ದಾರೆ, ಹೇಗೆ ಬಳಸಬೇಕು, ಸೊ ವಾಟ್, ವೈ ಆ್ಯಂಡ್ ಹೌ ಅನ್ನೋದನ್ನ ತಿಳ್ಕೊಳ್ತಾವೆ. ನಾವು ಹೌ ಟು ಸಾಲ್ವ್ UPSC ಕ್ವೆಶನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ. ನಿಮ್ಮ ಓದಿನ ಸಮಯದಲ್ಲಿ ನಾನು ಒಂದೇ ದಿವಸ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ ಅಂದರೆ ಆಗಲ್ಲ, ಅಲ್ಲಿ ನಿಮ್ಗೆ ತಲೆ ಕೆಡುತ್ತೆ. ದಿನನಿತ್ಯದಲ್ಲಿ ನೀವು 2.5 ಗಂಟೆ ಅಥವಾ 3 ಗಂಟೆ ಓದೋದಕ್ಕೆ ಟೈಮ್ ಇಟ್ಕೊಳ್ಳಿ. ಮಿನಿಮಮ್ 2 ಗಂಟೆ ಓದಬೇಕು, ಮ್ಯಾಕ್ಸಿಮಮ್ 3 hours ಓದಬೇಕು ಒಂದು ಸೆಷನ್ ಆಫ್ ಸ್ಟಡಿಯಲ್ಲಿ. ನಾನು ಅರ್ಧ ಗಂಟೆ ಓದ್ತೀನಿ, ಬ್ರೇಕ್ ತೊಗೊಳ್ತೀನಿ, ಅರ್ಧ ಗಂಟೆ ಓದ್ತೀನಿ, ಬ್ರೇಕ್ ತೊಗೊಳ್ತೀನಿ, ಇದು ಆಗಲ್ಲ. ಮಿನಿಮಮ್ 2 hours, ಮ್ಯಾಕ್ಸಿಮಮ್ 3 hours, ಎಫೆಕ್ಟಿವ್ಲಿ 2.5 hours. ಸೊ 2.5 hours ಅಲ್ಲಿ 2 hours ಸಬ್ಜೆಕ್ಟ್ ಸ್ಟಡಿ ಮಾಡ್ತೀರಾ, ½ an hour PYQ ಸಾಲ್ವ್ ಮಾಡ್ತೀರಾ. 2 hours ಸ್ಟಡಿ, ½ an hour PYQ. ಹೀಗೆ ಕಳೆದ 20-25 ವರ್ಷಗಳ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ನ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ರಿವೈಸ್ ಮಾಡ್ತಾ ಬರ್ಬೋದು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ರಿವಿಷನ್. ಯಾಕೆ? ಕ್ವೆಶನ್ ಅಲ್ಲೇ ಇದೆ, ಆನ್ಸರ್ ಅಲ್ಲೇ ಇದೆ. ನೀವು ಓದ್ತಾ ಇರೋ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಸಾಲ್ವ್ ಮಾಡ್ತಾ ಇದ್ದೀರಾ. ನೀವು ಸಾಲ್ವ್ ಮಾಡ್ತಾ ಇರೋದು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಪೇಪರ್ ಅಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋ ಏಜೆನ್ಸಿ ಪೇಪರ್ನ. ಆ ವರ್ಷದ ಕರೆಂಟ್ ಅಫೇರ್ಸ್ನ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ ಓರಿಯೆಂಟೆಡ್ ಐಡಿಯಾ ನೀವು ಗಳಿಸ್ಕೊಂಡಿದ್ದೀರಾ ಅಂತಂದರೆ, ಸುಮಾರು 10 ವರ್ಷದ ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿದ್ದೀರಾ ಅಂತಂದರೆ, ಒಂದು 2-3 ಪೇಪರ್ಗೆ ಆಗುವಷ್ಟು ಪ್ರಶ್ನೆಗಳನ್ನು ನಾಲೆಜ್ ಅದ್ರಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಆ ರೀತಿ ಸಾಕಷ್ಟು ಬೆನಿಫಿಟ್ ಇದೆ. ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಮುಂದಿನ 60 ದಿನಗಳಲ್ಲಿ ಕಡಿಮೆ ಅಂದರೂ 40-45 ದಿವಸ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನಿಮ್ಮ ಸ್ಟಡಿಯಲ್ಲಿ ಬಳಸ್ಕೊಳ್ತಾ ಹೋಗಿ. ಈಗ ಆಲ್ರೆಡಿ ಬಳಸಿರ್ತೀರ, ಮತ್ತೊಮ್ಮೆ ಮಾಡಿ. ಅದು ಕೂಡ ಒಂದು ರಿವಿಷನ್ ಟ್ಯಾಕ್ಟಿಕ್ ಆಗುತ್ತೆ. ಸಬ್ಜೆಕ್ಟ್ ಓರಿಯೆಂಟೆಡಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಕಡೆಯದಾಗಿ ಕರೆಂಟ್ ಅಫೇರ್ಸ್. ನಮಗೆ ಎಲ್ಲರೂ ಗೊತ್ತು, ಪ್ರಚಲಿತ ವಿದ್ಯಮಾನಗಳು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹು ಮುಖ್ಯವಾದ ಪಾತ್ರ ವಹಿಸುತ್ತೆ. ದ ರೋಲ್ ದಟ್ ಕರೆಂಟ್ ಅಫೇರ್ಸ್ ಪ್ಲೇ ಇಸ್ ಸಮಥಿಂಗ್ ದಟ್ ವಿ ಆಲ್ ನೋ. ಹಾಗಾದರೆ ವೇರ್ ಟು ಸ್ಟಡಿ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾವು ಜನರಲಿ ನಾವೆಲ್ಲರೂ ಏನಂತೀವಿ, ಓಕೆ ಒಳ್ಳೆ ಕಂಪೈಲೇಷನ್ಸ್ ಇದೆ, ಒಂದು 365 ಇದೆ, ಒಂದು 420 ಇದೆ, ಒಂದು 520 ಇದೆ, ಹೀಗೆ ಸಾಕಷ್ಟು ಮೆಟೀರಿಯಲ್ಸ್ ನಿಮಗೆ ಸಿಗುತ್ತೆ. ನಾ ಮೆಟೀರಿಯಲ್ ನೀಟಾಗಿ ಓದ್ತೀನಿ, ಮೆಟೀರಿಯಲ್ ಓದ್ಬಿಟ್ಟು ಇದು ಮಾಡ್ಕೊತೀನಿ. ಆಪ್ಷನ್ಸ್ ಏನು? ಒಂದು, ನಾವು ಸಜೆಸ್ಟ್ ಮಾಡೋದು, ಕಳೆದ 1 ವರ್ಷದಲ್ಲಿ ಯಾವೊಂದನ್ನು ಗಮನಿಸ್ತಾ ನೀವು ನಿಮ್ಮ ನೋಟ್ಸನ್ನು ಮಾಡ್ಕೊಂಡು ಬಂದಿದ್ರೆ ಆ ನೋಟ್ಸ್ಗೆ ದಯವಿಟ್ಟು ಸ್ಟಿಕ್ ಆಗಿ. ನಿಮಗೆ ನೀವು ಆನೆಸ್ಟಾಗಿ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಕರೆಂಟ್ ಅಫೇರ್ಸ್ನ ಕಂಪೈಲ್ ಮಾಡ್ತಾ ಬಂದಿರ್ತೀರ. ನಿಮ್ಮ ನೋಟ್ಸು ನಿಮ್ಮ ಕಂಪೈಲೇಷನ್ ಆಗಿರುತ್ತೆ, ನೀವು ಓದಿ ಮಾಡ್ಕೊಂಡಿರೋ ನೋಟ್ಸ್ ಇರುತ್ತೆ. ಅದನ್ನು ದಯವಿಟ್ಟು ರಿವೈಸ್ ಮಾಡಿ. ಅದಕ್ಕೆ ನಿಮ್ಮ ಎಕ್ಸ್ಟ್ರಾ ಎಫರ್ಟ್ ಅವಶ್ಯಕತೆ ಇರಲ್ಲ. ನೀವು ಮಾಡಿರೋಂಥ ನೋಟ್ಸು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ನೋಟ್ಸ್ ಆಗಿರಬೇಕು. ನಂತರ ಕಂಪೈಲೇಷನ್ಸ್ ನಾನು ಓದಲೇಬೇಕು ಅನ್ನೋ ಇಚ್ಛೆ ನಿಮಗಿದ್ರೆ ಓದಬಹುದು, ಅದರಲ್ಲಿ ಯಾವುದೂ ಕೂಡ ಅಡೆತಡೆ ಇಲ್ಲ. ಆದರೆ ಕಂಪೈಲೇಷನ್ಸ್ ನೀವು ಓದೋ ರೀತಿ ಪ್ರಿಲಿಮ್ಸ್ ದೃಷ್ಟಿಕೋನದಿಂದ ಓದಬೇಕು. ಕೆಲವರು ಮಂತ್ಲಿ ಕಂಪೈಲೇಷನ್ಸ್ ಬಿಡ್ತಾರೆ, ಕೆಲವರು 6 months ಒಂದು ಬಿಡ್ತಾರೆ, ಕೆಲವರು ಈಗ ಆ್ಯನ್ಯುವಲ್ ಕಂಪೈಲೇಷನ್ಸ್ ಬಿಡ್ತಾರೆ, ಪ್ರಿಲಿಮ್ಸ್ ದೃಷ್ಟಿಕೋನದಿಂದ ಕಂಪೈಲೇಷನ್ಸ್ ಬಿಡ್ತಾರೆ. ಅವ್ರು ಹೇಗೆ ಬಿಟ್ಟರು ಕೂಡ ಎಕ್ಸಾಮ್ ಬರೀತಾ ಇರೋದು ನೀವು ಗಮನಿಸಿರ್ಬೋದು. ಕೆಲವು ಫೇಮಸ್ ಕಂಪೈಲೇಷನ್ಸ್ ಮಾರ್ಕೆಟಲ್ಲಿ ಯಾವುದಿದೆ, ಕಳೆದ 3-4 ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆ ಸಹ ಆ ಕಂಪೈಲೇಷನ್ಸಿಂದ ಬಂದಿಲ್ಲ. ಬಟ್ ನಾವು ಅದರ ಮೇಲೆ ಟೈಮ್ ವೇಸ್ಟ್ ಮಾಡೋದು ನಿಲ್ಲಿಸಲಿಲ್ಲ. ಎಕ್ಸಾಮ್ ಬರೀತಾ ಇರೋದು ನೀವು, ಟೈಮ್ ನಿಮ್ಮದು, ಎಕ್ಸಾಮ್ ನಿಮ್ಮದು, ಅಟೆಂಪ್ಟ್ ನಿಮ್ಮದು. ಆ ದೃಷ್ಟಿಯಿಂದ ದಯವಿಟ್ಟು ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಮಾಡಿ. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ನೋಟ್ಸ್ ಕೊಡಿ. ನಾನು ನೋಟ್ಸ್ ಮಾಡಲಿಲ್ಲ, ಹಾಗಾದರೆ ನಾನು ಏನು ಮಾಡಲಿ? ಕಂಪೈಲೇಷನ್ಸ್ ಓದಬಹುದು, ತಪ್ಪೇನಿಲ್ಲ. ಬಟ್ ಓದೋವಾಗ ಗಮನ ಇಟ್ಟೋದಿ, ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಓದಿ. ಎಲ್ಲವನ್ನೂ ಬೈಹಾರ್ಟ್ ಮಾಡ್ತಾ ಕೂತ್ಕೊಂಡ್ಬಿಡಿ. ಕಂಪೈಲೇಷನ್ಸ್ ಮಾಡಿರೋದು ಯಾರು? ನಮ್ಮದೇ ರೀತಿಯಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ ಸೋರ್ಸಸ್ನ ಓದಿ, ಅದೇ PIB, ಅದೇ ನ್ಯೂಸ್ ಪೇಪರಿಂದ ಓದಿ ಕಂಪೈಲೇಷನ್ಸನ್ನು ಮಾಡಿರ್ತಾರೆ. ಆ ಕಂಪೈಲೇಷನ್ಸ್ನ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಮಾಡಿಬಿಟ್ಟಿರ್ತೀವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ಎಕ್ಸಾಮಿನ ದೃಷ್ಟಿಕೋನವನ್ನು ಮನಸ್ಸಲ್ಲಿ ಇಟ್ಕೊಂಡು ಕಂಪೈಲೇಷನ್ಸ್ನ ಸ್ಟಡಿ ಮಾಡಿ, ಕ್ವಿಕ್ಕಾಗಿ ರಿವೈಸ್ ಮಾಡಿ. ಎಕ್ಸಾಮ್ ಸ್ಪೆಸಿಫಿಕ್, ಎಕ್ಸಾಮ್ ಓರಿಯೆಂಟೆಡ್ ಆ್ಯಂಡ್ ರಿವಿಷನ್ ಇಸ್ ಕಂಪಲ್ಸರಿ. ಬೈ ಹಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ರಿವೈಷನ್ ಮಾಡಿ. ಸೊ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಕಡೆಯದಾಗಿ ಮೊಟ್ಟ ಮೊದಲಾಗಿ ನಿಮ್ಮ ನೋಟ್ಸನ್ನ ಇಂಪಾರ್ಟೆನ್ಸ್ ಕೊಡಿ, ಎರಡನೇದಾಗಿ ಕಂಪೈಲೇಷನ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ದಿಸ್ ಇಸ್ ದಿ ಐಡಿಯಾ. ಸೊ ಈಗ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಅಂತಂದರೆ 3 ವಿಷಯಗಳನ್ನು ಗಮನಿಸಿದ್ವಿ. ಒಂದು ಕೋರ್ ಏರಿಯಾಸ್, ನಂತರ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಅದರ ನಂತರ ಕರೆಂಟ್ ಅಫೇರ್ಸ್. ಆ್ಯಂಡ್ 3ಕ್ಕೂ ಸ್ಪೆಸಿಫಿಕ್ ಆಗಿ ಏನು ಸ್ಟ್ರಾಟಜಿ ಇರಬೇಕು, ಯಾವ ರೀತಿ ಗಮನಿಸಬೇಕು, ಈ 3 ವಿಷಯಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಇದು 2 ಗಮನಿಸಿದ್ವಿ, ಒಂದು ರಿವಿಷನ್, ಮತ್ತೊಂದು ಪ್ರಾಕ್ಟೀಸ್ ಅಂತ. ಸೊ ರಿವಿಷನಲ್ಲಿ ಯಾವ 3 ಅಂಶಗಳಂತ ನೋಡಿದ್ವಿ. ನಂತರ 2ನೇ ಅಂಶಕ್ಕೆ ಬರೋಣ, ಅದು ಪ್ರಾಕ್ಟೀಸ್. ನಾವು ಪ್ರಾಕ್ಟೀಸ್ ಕೆಳಗಡೆ ನಾವು ಒಂದು ಬಹು ಮುಖ್ಯವಾದ ಪದ ಬಳಸ್ತೀನಿ, ನಿಖರತೆ ಅಥವಾ ಪ್ರೆಸಿಷನ್.
ಪ್ರಿಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಪ್ರಿಸೈಸ್ ಆಗಿರ್ತೀರಾ ಅಷ್ಟು ಜನರಲ್ಲಿ ನೀವು ಒಬ್ಬ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಬೇಕು ಅಂತಂದರೆ ಸಬ್ಜೆಕ್ಟ್ ನಾಲೆಜ್ ನಿಮ್ಮಲ್ಲಿ ಎಷ್ಟು ಕ್ಲಿಯರ್ ಇದೆ, ನಿಮ್ಮ ಕ್ಲಾರಿಟಿ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾರೆ. ಸೊ ಆ ಪ್ರಿಸಿಷನ್ನ ಗಮನಿಸೋದಕ್ಕೆ ಬಹುಮುಖ್ಯವಾಗಬೇಕಾಗಿರೋದು ಪ್ರಾಕ್ಟೀಸ್. ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಕ್ರಿಸ್ಟಿಯಾನೋ ರೊನಾಲ್ಡೋ ಆಗ್ಬೋದು, ಜಗತ್ತಿನ ಯಾವುದೇ ಒಬ್ಬ ಮಾಂತ್ರಿಕ ಆಗ್ಬೋದು, ತನ್ನ ಆಟದ ಸಮಯಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ನೀವು ಬರಿತಾ ಇರೋದು ವಿಶ್ವದೆಲ್ಲದಲ್ಲೂ ಗಮನಿಸುವಂಥ ಬಹುಮುಖ್ಯವಾದೊಂದು ಸ್ಪರ್ಧಾತ್ಮಕ ಪರೀಕ್ಷೆ. ಆ ಪರೀಕ್ಷೆಗೆ ಪ್ರಾಕ್ಟೀಸ್ ತುಂಬಾ ಅವಶ್ಯಕತೆ ಇದೆ. ನೀವು ಎಷ್ಟೇ ಕಲಿದ್ರೂ ಕೂಡ ಪ್ರಾಕ್ಟೀಸ್ ಕರೆಕ್ಟಾಗಿ ಎಕ್ಸಾಮ್ ಓರಿಯೆಂಟಾಗಿ ಮಾಡಲಿಲ್ಲ ಅಂತಂದರೆ, ಮಾಡ್ತಾ ಮಾಡ್ತಾ ಆ ಪ್ರಾಕ್ಟೀಸಿಂದ ನೀವು ಕಲಿಯುವಂಥ ವಿಷಯಗಳನ್ನು ಕಲೀಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಸಕ್ಸಸ್ಸಿಂದ ಹಿಂದುಳಿತೀರ. ಆ ದೃಷ್ಟಿಯಿಂದ ಪ್ರಾಕ್ಟೀಸಿಂದ ಹಿಂಜರಿಬೇಡಿ. ಪ್ರಾಕ್ಟೀಸಲ್ಲಿ ನೀವು ಎಷ್ಟು ಬೆವರು ಸುರಿಸ್ತೀರಾ ಅನ್ನೋದು ಆವತ್ತಿನ ದಿನ ನಿಮಗೆ ಅಷ್ಟೇ ಫಲ ಕೊಡುತ್ತೆ. ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಪ್ರಾಕ್ಟೀಸ್ ಆ್ಯಂಡ್ ಸ್ವೆಟ್ ಇನ್ ದಿ ಪ್ರಾಕ್ಟೀಸ್ ರಾದರ್ ದೆನ್ ಬ್ಲೀಡ್ ಇನ್ ದಿ ಬ್ಯಾಟಲ್ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ಮುಂದಿನ 60 ದಿನಗಳಲ್ಲಿ ತುಂಬ ಎಫೆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡಿ. ಹೇಗೆ ಪ್ರಾಕ್ಟೀಸ್ ಮಾಡೋದು, ಈ ಪ್ರಶ್ನೆಗೆ ಆನ್ಸರ್ ಕೊಡೋಣ. ನಾವು ಪ್ರಾಕ್ಟೀಸ್ ಯಾವುದಕ್ಕೆ? ಒಂದು, ಪ್ರಿಸಿಷನ್. ಅದರಲ್ಲಿ 2 ವಿಷಯಗಳನ್ನು ಗಮನಿಸ್ತಾ ಇದ್ದೀವಿ. ನಾನು ಬಳಸಿರೋ ಚಿತ್ರ ಕೂಡ ತುಂಬ ಅರ್ಥಪೂರ್ಣವಾಗಿದೆ. ಸ್ಪೆಸಿಫಿಕ್ ಆಗಿ ನೀವು ಪ್ರಿಸೈಸ್ ಆಗಿರಬೇಕು, ಏರಿಯಾಸ್ನ ನೀವು ಟಚ್ ಮಾಡಬೇಕು. ಇಲ್ಲಿ ಈ ಒಂದು ನೀವು ಆಗಬೇಕು ಅನ್ನೋದಾದರೆ ಇಲ್ಲಿ ನೀವು ಮಾಡಬೇಕಾಗಿರೋದು ಈ ಅಂಶವನ್ನು. ಒಂದು CSAT, ಮತ್ತೊಂದು ಟೆಸ್ಟ್ ಸೀರೀಸ್. ಪ್ರಿಲಿಮ್ಸಲ್ಲಿ 2 ಮುಖ್ಯ ಹಂತಗಳಿವೆ, 2 ಮುಖ್ಯ ಪೇಪರ್ಗಳಿವೆ. ಒಂದು ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ, 2ನೇ ಜನರಲ್ ಸ್ಟಡೀಸ್ ಪೇಪರಲ್ಲಿ ಬರುವಂಥದ್ದು CSAT, ಅಂದರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್. ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ 2015ರ ನಂತರ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿದೆ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿದ್ರೂ ಕೂಡ ತುಂಬ ಜನ GS ಅಲ್ಲಿ ನಾನು 105, 110, 120 ತೊಗೊಂಡೆ, CSATಲ್ಲಿ ಕ್ವಾಲಿಫೈ ಆಗಿಲ್ಲ ಅಂತ ಹಿಂದುಳಿತಾರೆ. ಅದರಷ್ಟು ಘೋರವಾದ ಕ್ರೈಮ್ ಇನ್ನೊಂದಿಲ್ಲ. ಯಾಕೆ? ಒಂದು ಇಡೀ ವರ್ಷದ ಎಫರ್ಟು ನಿಮ್ಗೆ ಒಂದು ಪೇಪರ್ ಹಿಂದುಳಿಸುತ್ತೆ, ಅದು ಒಂದು ಕ್ವಾಲಿಫೈಯಿಂಗ್ ಪೇಪರ್. ಅದು ತಪ್ಪು ಮಾಡಬೇಡಿ. ಅದಕ್ಕೆ ನಾ ಏನು ಮಾಡಬೇಕು? ಆ ಫಿಯರ್ ಫ್ಯಾಕ್ಟರಿಂದ ಹೊರಗಡೆ ಬನ್ನಿ, ತುಂಬ ಎಫೆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡಿ, ಆ ಪ್ರಾಕ್ಟೀಸ್ನ ಓರಿಯೆಂಟೆಡ್ ಆಗಿ ಮಾಡಿ, ಟಾರ್ಗೆಟೆಡ್ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ CSAT ನಿಮಗೆ ಅಡೆತಡೆ ಆಗಲ್ಲ. ಸೊ CSATಗೆ ಬೇಕಾಗಿರೋ ಒಂದು ಬಹುಮುಖ್ಯವಾದ ಅಂಶ ಏನು ಅಂದರೆ ಪ್ರಾಕ್ಟೀಸ್. ಆ ಪ್ರಾಕ್ಟೀಸಿಂದ ನೀವು ಗಳಿಸ್ಕೊಳ್ಳೋಂಥ ಪ್ರಿಸಿಷನ್. ಎರಡಕ್ಕೂ CSAT ಮತ್ತು ಜನರಲ್ ಸ್ಟಡೀಸ್ 2 ಪೇಪರ್ಗೂ ಸಂಬಂಧಪಟ್ಟಂತೆ ಇರುವಂಥ ಇನ್ನೊಂದು ಅಂಶ ಅಂತಂದರೆ ಟೆಸ್ಟ್ ಸೀರೀಸ್. ಆ ಟೆಸ್ಟ್ ಸೀರೀಸನ್ನು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ಈಗಾಗಲೇ ಸಾಕಷ್ಟು ಟೆಸ್ಟ್ ಬರೆದಿರ್ತೀರ. ಮುಂದಿನ 60 ದಿನಗಳಲ್ಲಿ ಸುಮಾರು 40 ದಿನಗಳಿಗೆ ಒಂದು ಒಳ್ಳೆ ಟೆಸ್ಟ್ ಸೀರೀಸನ್ನು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ, ಆ ಟೆಸ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆ ಟೆಸ್ಟಲ್ಲಿ ನೀವು ಗಳಿಸ್ತಾ ಇರೋ ಮಾರ್ಕ್ಸನ್ನು ತಲೆ ಕೆಡಿಸ್ಕೊಬೇಡಿ. ಈ ಮಾರ್ಕ್ಸ್ ನಿಮ್ಮ ಫೈನಲ್ ಮಾರ್ಕ್ಸ್ ಡಿಸೈಡ್ ಮಾಡಲ್ಲ. ಆದರೆ ಪ್ರತಿ ಟೆಸ್ಟಲ್ಲೂ ನಾನು ಎಷ್ಟು ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ಆ ಕ್ವೆಶನ್ಸಲ್ಲಿ ಎಷ್ಟು ಸರಿ ಆಗ್ತಾ ಇದೆ, ಎಷ್ಟು ತಪ್ಪಾಗ್ತಾ ಇದೆ, ಆ ತಪ್ಪುಗಳನ್ನು ನಾನು ಹೇಗೆ ತಿದ್ಕೊಳ್ತಾ ಹೋಗ್ತೀನಿ. ಹೌ ಡು ಐ ಎನ್ಶರ್ ಐ ಡೋಂಟ್ ಮೇಕ್ ದೋಸ್ ಟೈಪ್ ಆಫ್ ಮಿಸ್ಟೇಕ್ಸ್? How do I classify those mistakes? These are the aspects that you should look at. So ಟೆಸ್ಟ್ ಸೀರೀಸ್ ಕೂಡ ಪ್ರಾಕ್ಟೀಸ್ ದೃಷ್ಟಿಯಿಂದ ನೋಡಿ. ಒಂದು CSAT, 2ನೇದು ಟೆಸ್ಟ್ ಸೀರೀಸ್. ನಂತರ CSAT ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂದರೆ 3 ಸೆಕ್ಷನಲ್ಲಿ ಬರುತ್ತೆ. ಒಂದು ಆಪ್ಟಿಟ್ಯೂಡ್, 2ನೇದು ರೀಸನಿಂಗ್, 3ನೇದು ಕಾಂಪ್ರಿಹೆನ್ಷನ್. ಆಪ್ಟಿಟ್ಯೂಡಲ್ಲಿ ನಾನು ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ತೀನಿ, ಬಟ್ ಇದು ಮ್ಯಾಥ್ಸ್ ಅಲ್ಲ. ನನಗೆ ಬೇಕಾಗಿರೋದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಕಳೆದ 2-3 ವರ್ಷಗಳಲ್ಲಿ ನಂಬರ್ ಸಿಸ್ಟಮ್ ತುಂಬ ಮುಖ್ಯ ಪಾತ್ರ ವಹಿಸ್ತಾ ಇದೆ. ಸೊ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ವಹಿಸಿ. ಯಾರೂ ಕೂಡ ಓಕೆ ನನಗೆ ಮ್ಯಾಥ್ಸ್ ಕಷ್ಟ, ಸೊ ನಾನು ಇದನ್ನು ಟಚ್ಚೇ ಮಾಡಲ್ಲ, ನಾನು ರೀಸನಿಂಗ್ ಮಾಡ್ತೀನಿ, ಕಾಂಪ್ರಿಹೆನ್ಷನ್ ಮಾಡ್ತೀನಿ ಅನ್ನೋದಾಗಲಿ. ಕೆಲವರು ಕಾಂಪ್ರಿಹೆನ್ಷನ್ ಒದ್ದಾಡೋರು ನಾನು ಕಾಂಪ್ರಿಹೆನ್ಷನ್ ಟಚ್ಚೇ ಮಾಡಲ್ಲ, ನಾನು ಬರೀ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಮಾತ್ರ ಮಾಡ್ತೀನಿ. ಈ ರೀತಿ ದಯವಿಟ್ಟು ಮಾಡಬೇಡಿ. ಎಲ್ಲ ಸೆಕ್ಷನ್ಸಲ್ಲೂ ಕೂಡ ಕೆಲವು ಕಷ್ಟವಾದ ಪ್ರಶ್ನೆಗಳಿರುತ್ತೆ, ಕೆಲವು ಈಸಿ ಪ್ರಶ್ನೆಗಳಿರುತ್ತೆ. ಬಟ್ ಪ್ರಾಕ್ಟೀಸ್ ಮೂಲಕ ನೀವು ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋವಂಥಕ್ಕೆ ಹೋಗ್ಬೋದು. 80 ಪ್ರಶ್ನೆಗಳಿವೆ. 80 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ 2.5 ಮಾರ್ಕ್ಸ್ ಇದೆ. ನಾನು ಬರೀ 40-45 ಪ್ರಶ್ನೆಗಳನ್ನು ಮಾತ್ರ ಟಚ್ ಮಾಡ್ತೀನಿ ಅನ್ನೋ ಸ್ಟ್ರಾಟಜಿ ಹೋಗ್ತೀನಿ, ಅಲ್ಲಿ ನೀವು ಮೊದಲಾಗಿ ಎಡುತ್ತಾ ಇದ್ದೀರಾ. ನೀವೆಲ್ಲರೂ ಮಾಡಬೇಕಾಗಿರೋದು ಆ 80 ಪ್ರಶ್ನೆಗಳಲ್ಲಿ ಅಟ್ಲೀಸ್ಟ್ 60 ಪ್ರಶ್ನೆಗಳು ನಾನು ಟಚ್ ಮಾಡ್ತೀನಿ, ಅಂದರೆ ಮಿನಿಮಮ್ ಅಟೆಂಪ್ಟ್ 60-62 ತನಕ ಮಾಡ್ತೀನಿ ಅನ್ನೋ ಮನಸ್ಥಿತಿ ಜೊತೆಗೆ ಹೋಗಿ. ಆಗ ನೀವು ಪ್ರತಿ ಪ್ರಶ್ನೆ ಓದೋ ವ್ಯವಧಾನ ತೋರಿಸ್ತೀರಾ, ಗೊತ್ತಿಲ್ಲದಿರೋ ಪ್ರಶ್ನೆ ಬಿಟ್ಟು ಮುಂದಕ್ಕೆ ಹೋಗೋ ವ್ಯವಧಾನ ತೋರಿಸ್ತೀರಾ. ಆಗ ನಿಮ್ಮ ಐಡಿಯಾ ಬೆಳೀತಾ ಹೋಗುತ್ತೆ, ನಿಮ್ಮ ಓರಿಯೆಂಟೇಷನ್ ಬೆಳೀತಾ ಹೋಗುತ್ತೆ. ಆಪ್ಟಿಟ್ಯೂಡಲ್ಲಿ ಬಹುಮುಖ್ಯವಾಗಿ ಪ್ರಾಕ್ಟೀಸ್ ಮಾಡಿ. ರೇಷಿಯೋ ಪ್ರಪೋರ್ಷನ್ಸ್ ಆಗ್ಬೋದು, ಆ್ಯಾವರೇಜಸ್ ಆಗ್ಬೋದು, ಪರ್ಸೆಂಟೇಜ್ ಆಗ್ಬೋದು. ಈ ರೀತಿ ಈ ಬೇಸಿಕ್ ಟಾಪಿಕ್ಸಲ್ಲಿ ಈಸಿಯಾಗಿರೋ ಪ್ರಶ್ನೆಗಳು ಬರ್ತವೆ. ನಾವು ಓದೋದೇ ಇಲ್ಲ, ನಾನು ನೋಡೋದೇ ಇಲ್ಲ ಅಂದಾಗ ಈಸಿ ಪ್ರಶ್ನೆಗಳು ಕೂಡ ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ರೀಸನಿಂಗಲ್ಲಿ ಸಾಕಷ್ಟು ಪ್ರಶ್ನೆಗಳು, ಕೇವಲ 1-2 ಪ್ರಶ್ನೆ ಬಿಟ್ಟರೆ ಸಾಕಷ್ಟು ಪ್ರಶ್ನೆಗಳು ತುಂಬ ಈಸಿಯಾಗಿ ಬರ್ತವೆ. ಅದರಲ್ಲಿರೋ ಟೆಕ್ನಿಕ್ ಅಥವಾ ಸ್ಕಿಲ್ಲನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಡಿ ರೀಸನಿಂಗ್ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಕಾಂಪ್ರಿಹೆನ್ಷನಲ್ಲಿ ಅವರು ನಿಮ್ಮ ಹೈ ಲೆವೆಲ್ ಇಂಗ್ಲೀಷ್ ಟೆಸ್ಟ್ ಮಾಡ್ತಾ ಇಲ್ಲ, ನೀವು
ನೀವು ಕಾಂಪ್ರಿಹೆಂಡ್ ಮಾಡೋ ರೀತಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ RC ಮಾಸ್ಟರ್ ಕ್ಲಾಸ್ ಅಂತ ಒಂದು 5 ದಿನಗಳ ಕ್ಲಾಸ್ ಮಾಡಿದ್ದೀವಿ. ಅದರಲ್ಲಿ ಸಾಕಷ್ಟು ಕಲ್ತಿದ್ದೀರಾ. ಮತ್ತೊಮ್ಮೆ ಬೇಕು ಅಂದರೆ ಅದನ್ನ ನಿಮ್ಮ ರಿವಿಷನ್ಗೆ ಸಪೋರ್ಟ್ ಮಾಡೋಣ. ವರ್ಬಲ್ ರೀಸನಿಂಗ್ ಅಂದರೆ ಸಿಲಾಜಿಸಮ್ಸ್ ಮತ್ತು ವರ್ಬಲ್ ರೀಸನಿಂಗ್ ಸಂಬಂಧಪಟ್ಟಂತೂ ಕೂಡ ಪ್ರಶ್ನೆಗಳು ಬರ್ತಾ ಇವೆ. 25ರಿಂದ 29 ಪ್ರಶ್ನೆಗಳು ಕಾಂಪ್ರಿಹೆನ್ಷನ್ ಬರ್ತಾ ಇವೆ. ಇದು ಯಾವುದೂ ಕೂಡ ಕಷ್ಟ ಇರಲ್ಲ. ಮತ್ತೊಮ್ಮೆ ಹೇಳಿದಾಗೆ ಆ 25-28ರಲ್ಲಿ ನಿಮಗೆಲ್ಲ ಬರಬೇಕು ಅಂತಲೂ ಇಲ್ಲ. 1-2 ಪ್ಯಾಸೇಜ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬಿಟ್ಬಿಡಿ, ಬಟ್ ಉಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ಕೊನೆಯದಾಗಿ ಹೇಳಬೇಕು ಅಂದರೆ CSAT-ಅಲ್ಲಿ ಬರುವಂತಹ 80 ಪ್ರಶ್ನೆಗಳಲ್ಲಿ ಕಡಿಮೆ ಅಂದರೂ 60ರಿಂದ 62 ಪ್ರಶ್ನೆಗಳನ್ನ ನಾನು ಅಟೆಂಪ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಬೆಳೆಸ್ಕೊಳ್ಳಿ. ನಾವು ಮೊದಲ ತಪ್ಪು ಮಾಡೋದೇ 40-45 ಪ್ರಶ್ನೆಗಳನ್ನ ಅಷ್ಟೇ ಅಟೆಂಪ್ಟ್ ಮಾಡ್ತೀನಿ ಅಂತ. ಹೌದು, ನಿಮ್ಮ ಕ್ವಾಲಿಫೈಯಿಂಗ್ಗೆ ಬೇಕಾಗಿರೋದು 67 ಮಾರ್ಕ್ಸ್ ಅಷ್ಟೇ. ಆದರೆ ನೀವು 75ನ ಟಾರ್ಗೆಟ್ ಮಾಡಿ 67 ತೊಗೊಳ್ತೀನಿ ಅಂದರೆ ಆಗಲ್ಲ. 100 ಮಾರ್ಕ್ಸನ್ನು ಟಾರ್ಗೆಟ್ ಮಾಡಿ ನಿಮ್ಗೆ 80 ಮಾರ್ಕ್ಸ್ ಬರುತ್ತೆ. CSAT ಬಗ್ಗೆ ತಲೆನೋವು ಇರಲ್ಲ. ಈ ರೀತಿ ಮನಸ್ಥಿತಿ ಹೊಂದ್ಕೊಳ್ಳಿ. ನಿಮ್ಮ ಐಡಿಯಾನ ಈ ರೀತಿ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಮುಂದಿನ ಹಂತ ಪ್ರಾಕ್ಟೀಸ್ಗೆ ಅಂತ ಬಂದಾಗ ಟೆಸ್ಟ್ ಸೀರೀಸ್. ಪ್ರಾಕ್ಟೀಸ್ ಇಸ್ ಅ ಮಸ್ಟ್. ಟೆಸ್ಟ್ ಸೀರೀಸ್ನ ನೀವು ಎಷ್ಟು ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡ್ತೀರಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ನಾನು ಹೇಳ್ತಾ ಇದ್ದೀನಿ, ಮೇ 15ರ ನಂತರ ಯಾವುದೇ ಹೊಸ ಟೆಸ್ಟ್ ಸೀರೀಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನೋಡಬೇಡಿ. ಬಿಕಾಸ್ ಆಗ ಆ 15 ದಿವಸಗಳು ನಿಮ್ಮ ಮನಸ್ಥಿತಿಯನ್ನು ಕಾಯ್ದುಕೊಳ್ಳೋ ಟೈಮ್. ನೀವು ಎಷ್ಟು ಕಾಮಾಗಿರ್ತೀರ, ಎಷ್ಟು ಖುಷಿಯಾಗಿರ್ತೀರ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅನ್ನೋದು ನೋಡ್ಕೊಳ್ಳೋ ಟೈಮ್. ಆ ಟೈಮಲ್ಲಿ ನಿಮ್ಮ ಮೈಂಡ್ ರಿವಿಷನ್ ಮತ್ತು ಸ್ಟಡಿ ಇಷ್ಟರ ಮೇಲೆ ಮಾತ್ರ ಗಮನ ಇರಲಿ. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ನಿದ್ದೆ ಚೆನ್ನಾಗಿ ಮಾಡೋದ್ರ ಮೇಲೆ ಗಮನ ಕೊಡಿ. ಆ ಟೈಮಲ್ಲಿ ಯಾವುದೇ ಟೆಸ್ಟ್ ಸೀರೀಸ್ ಮಾಡಬೇಡಿ. ಸೊ ಮೇ 15ರ ಒಳಗಡೆ ನಿಮ್ಮ ಮ್ಯಾಕ್ಸಿಮಮ್ ಟೆಸ್ಟ್ ಸೀರೀಸ್ ಮುಗಿಸ್ಕೊಳ್ಳಿ. ಒಂದು ಫುಲ್ ಮಾರ್ಕ್ ತೊಗೊಳ್ತೀನಿ ಅಥವಾ ಆಲ್ ಇಂಡಿಯಾ ಮಾರ್ಕ್ ಅಂತ ಕೆಲವರು ಕೊಡ್ತಾರೆ, ಅದನ್ನು ತೊಗೊಳ್ತೀನಿ, ನಾವು ಕೂಡ ಒಂದು ಫುಲ್ ಪೇಪರ್ ಕೊಡೋದ್ರಿದ್ದೀವಿ, ಆ ಥರ ನೀವು ತೊಗೊಳ್ತೀವಿ ಅಂದರೆ ದಯವಿಟ್ಟು ತೊಗೊಳ್ಳಿ. ಬಟ್ ಒಂದು ಫುಲ್ ಮಾರ್ಕ್ ಅಷ್ಟೇ. ಅದು ಬಿಟ್ಟು ನಾನು ಹೊಸದಾಗಿ ಟೆಸ್ಟ್ ಸೀರೀಸ್ ತೊಗೊಳ್ತೀನಿ, ಒಂದು 25 ಪೇಪರ್ ಹಾಕಿ ಸಾಲ್ವ್ ಮಾಡ್ತೀನಿ, ಇದನ್ನು ಮಾಡಬೇಡಿ. ಆ ಟೈಮಲ್ಲಿ ರಿವಿಷನ್ ಮೇಲೆ ಜಾಸ್ತಿ ಗಮನ ಇರಲಿ. ಕೊನೆಯದಾಗಿ ಟೆಸ್ಟ್ ಸೀರೀಸಲ್ಲಿ ನೀವು ಏನೆಲ್ಲ ಕಲ್ತಿದ್ದೀರಾ ಅದನ್ನು ಕಲ್ತ್ಕೊಳ್ಳಿ, ಅನಲೈಸ್ ಮಾಡಿ. ಯಾವ ವಿಷಯಗಳನ್ನು ಸರಿ ಆಗ್ತಾ ಇರೋದು ನನ್ನ ಫೋಕಸ್ ಏರಿಯಾ. ನೆಕ್ಸ್ಟ್, ತಪ್ಪಾಗ್ತಾ ಇರೋದು ನಾನು ಅನಲೈಸ್ ಮಾಡಬೇಕು. ಯಾಕೆ ತಪ್ಪಾಗ್ತಾ ಇದೆ? ನನಗೆ ಗೊತ್ತಿಲ್ಲದೆ ಆನ್ಸರ್ ಮಾಡಿ ತಪ್ಪಾಯ್ತಾ, ಅಥವಾ ಗೊತ್ತಿದ್ದು ನಾನು ಇದನ್ನು ಕನ್ಫ್ಯೂಸ್ ಆಗಿ ತಪ್ಪು ಮಾಡೋದನ್ನ, ಅಥವಾ ತುಂಬ ಈಸಿಯಾಗಿರೋ ಪ್ರಶ್ನೆನ ನಾನು ಓದೋ ರೀತಿಯಲ್ಲೇ ತಪ್ಪು ಮಾಡೋದನ್ನ, ಒಂದು ಇನ್ಕರೆಕ್ಟ್ ನೋಡಲಿಲ್ಲ, ಒಂದು ನಾಟ್ ನೋಡಲಿಲ್ಲ, ಈ ರೀತಿ ಏನಾದರೂ ತಪ್ಪು ಮಾಡೋದನ್ನ, ಈ ವಿಷಯಗಳ ಬಗ್ಗೆ ಗಮನವಹಿಸಿ. ಸೊ ನೀವು ಟೆಸ್ಟ್ ಸೀರೀಸಲ್ಲೇ ಕಲಿಯೋದು ತುಂಬ ಇದೆ, ಅನಲೈಸ್ ಮಾಡೋದು ತುಂಬ ಇದೆ. ಈ ಕಲಿತು ಅನಲೈಸ್ ಮಾಡಿರೋದನ್ನ ಪ್ರತಿ ಮುಂದಿನ ಟೆಸ್ಟ್ಗೆ ಅಪ್ಲೈ ಮಾಡೋದು ತುಂಬ ಇದೆ. ಸೊ ಯಾವುದೇ ಟೆಸ್ಟ್ನ ಸುಮ್ಮನೆ ನಾನು ಎಷ್ಟು ಮಾರ್ಕ್ಸ್ ತೊಗೊಳ್ತಾ ಇದ್ದೀನಿ ಅನ್ನೋದಕ್ಕಲ್ಲ, ಟೆಸ್ಟ್ ನೀವು ತೊಗೊಳ್ತಾ ಇರೋದು ನೀವು ಇಲ್ಲಿವರೆಗೂ ಕಲ್ತಿರೋ ವಿಷಯಗಳನ್ನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ನಾಲೆಜ್ ಎಷ್ಟಿದೆ ಅಂತ ನೀವು UPSCಗೆ ತಿಳಿಸ್ಕೊಡ್ಬೇಕಾಗಿರೋದು ಆವತ್ತಿನ ದಿನದ 2 ಅವರ್ನ ಪೇಪರಲ್ಲಿ. ಅದಕ್ಕೆ ಇಷ್ಟು ಬೆವರು ಹರಿಸ್ತಾ ಇರೋದು. ಆ ದೃಷ್ಟಿಯಿಂದ ಪ್ರತಿ ಟೆಸ್ಟಲ್ಲೂ ಕಲ್ತ್ಕೊಳ್ತಾ ಹೋಗಿ. ಸೊ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗುತ್ತೆ. ಈ ಮೇ 15ರ ನಂತರ ಯಾವುದೇ ರೀತಿಯ ಟೆಸ್ಟ್ ಸಾಲ್ವ್ ಮಾಡಬೇಡಿ. ಪ್ರತಿ ಟೆಸ್ಟಲ್ಲೂ ಕೂಡ ಇಮ್ಮಿಡಿಯೇಟಾಗಿ ಅದೇನು ಕಲಿತಾ ಇದ್ದೀರಾ ಅದನ್ನ ದಯವಿಟ್ಟು ಅನಲೈಸ್ ಮಾಡಿ ಅಪ್ಲೈ ಮಾಡ್ತಾ ಹೋಗಿ. ಪ್ರತಿ ಟೆಸ್ಟ್ ಆದಮೇಲೆ ಅರ್ಧ ಗಂಟೆ 1 ಗಂಟೆ ಆ ಟೆಸ್ಟ್ ಸೀರೀಸ್ನ ಸಿನಾಪ್ಸಿಸ್ ಜೊತೆ ಕೂತ್ಕೊಳ್ಳಿ, ಅದರಲ್ಲಿ ಕಲ್ತ್ಕೊಳ್ಳಿ. ಆ ಟೆಸ್ಟ್ ಸೀರೀಸ್ನೂ ಕೂಡ ರಿವಿಷನ್ ಮೆಥಡಲ್ಲಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು ವಿಷಯಗಳನ್ನು ಹೇಳ್ತಾ ನಿಮಗೆ ಈ 60 ದಿನಗಳ ಸ್ಟ್ರಾಟಜಿನ ನಾನು ತಿಳಿಸ್ಕೊಟ್ಟಿದ್ದೀನಿ, ಐಡಿಯಾ ಡೆವಲಪ್ ಮಾಡಿದ್ದೀನಿ, ಎಲ್ಲ ವಿಷಯಗಳನ್ನು ನೀವು ಮನಗೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ 60 ದಿನಗಳಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಅಂದರೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಿಮ್ಮ ಮುಂದೆ ಇದೆ. ಕೇಂದ್ರ ಲೋಕಸೇವಾ ಆಯೋಗ ಕಂಡಕ್ಟ್ ಮಾಡುವಂಥ ನಾಗರಿಕ ಸೇವಾ ಪರೀಕ್ಷೆಗಳು ನಿಮ್ಮ ಮುಂದೆ ಬರುತ್ತೆ. ಇಂಡಿಯಾ ಫಾರ್ IAS ಒಂದು ಅಕಾಡೆಮಿಯಾಗಿ ನಿಮ್ಮ ಜೊತೆ ಸದಾ ನಿಲ್ಲುತ್ತೆ. ಸಾಧನಾ ಅಕಾಡೆಮಿಯ ಈ ಒಂದು ಕಮ್ಯುನಿಕೇಷನ್ ಚಾನೆಲ್ ಮೂಲಕ ನಾವು ಮತ್ತೆ ನಿಮ್ಮ ಜೊತೆ ಸೇರ್ತಾ ಇರ್ತೀವಿ. ಸಾಕಷ್ಟು ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ. KPSCಯ ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ, ಗ್ರೂಪ್ C ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ, SSC ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ. ಇಂಡಿಯಾ ಫಾರ್ IAS ನಿಮ್ಮ ಜೊತೆಗೆ ನಿಮ್ಮ ಪ್ರತಿಯೊಂದು ಕನಸನ್ನು ನನಸು ಮಾಡೋದಕ್ಕೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ. ನಿಮ್ಮ ಆಕಾಂಕ್ಷೆಗಳು ಏನೇ ಇದ್ದರೂ, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳೇನೇ ಇದ್ದರೂ ನಾವು ನಿಮ್ಮ ಜೊತೆಗೆ ಹೆಗಲು ಕೊಟ್ಟು ನಿಂತ್ಕೊಳ್ತೀವಿ. ಮಂಜುನಾಥ್ ಸರ್ ಸಾಧನಾ ಅಕಾಡೆಮಿ ಮೂಲಕ ನಿಮ್ಮೆಲ್ಲರೂ ಕೂಡ ತಲುಪೋದ್ರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ನಮ್ಮದು ಒಂದು ಅಳಿಲು ಸೇವೆ. ಈ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ನಿಮ್ಮ ಜೊತೆ ತಲುಪೋದಕ್ಕೆ ಅಂತ ಸಾಕಷ್ಟು ಎಕ್ಸಾಮ್ಸ್ ನೀವೆಲ್ಲರೂ ಬರೆಯೋಕೆ ಆಸೆ ಪಟ್ಟಿರ್ತೀರ. ನಮ್ಮ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರೂ ಕೂಡ ಅವಕಾಶ ಸಿಗುತ್ತೆ. ನಿಮ್ಮ ಯಾವುದೇ ಒಂದು ಅಡೆತಡೆಗಳನ್ನು ಗಮನಿಸದೆ ನಮ್ಮ ಜೊತೆ ಬನ್ನಿ. ನಿಮಗೆ ಬೇಕಾಗಿರೋ ಎಲ್ಲವನ್ನೂ ಕೂಡ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡ್ತೀವಿ. ಗ್ರೂಪ್ C, ಗ್ರೂಪ್ D ಎಕ್ಸಾಮ್ ಸಂಬಂಧಪಟ್ಟಂತೆ ಕೂಡ ಹೊಸ ಕೋರ್ಸಸ್ NESA ಅಂದರೆ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಒಂದು ಬ್ಯಾನರ್ ಜೊತೆಗೆ ಶುರು ಆಗ್ತಾ ಇದೆ.
SSC ಬ್ಯಾಂಕಿಂಗ್ ಅದೇ ಜೊತೆ ಶುರು ಆಗ್ತಾ ಇದೆ. ಸ್ಪೆಸಿಫಿಕ್ ಆಗಿ UPSC ಅಂದರೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್, IAS ಎಕ್ಸಾಮ್ ಅಥವಾ KPSC ಕಂಡಕ್ಟ್ ಮಾಡೋದ KS ಎಕ್ಸಾಮ್ನ ಇಂಡಿಯಾ ಫಾರ್ IAS ಬ್ಯಾನರ್ ಅಂಡರ್ ಮಾಡ್ತಾ ಇದ್ದೀವಿ. ಯಾವುದರಲ್ಲೂ ಕೂಡ ಕ್ವಾಲಿಟಿ ಅಂದರೆ ಗುಣಮಟ್ಟವನ್ನು ಕಾಂಪ್ರಮೈಸ್ ಮಾಡದೆ ಯಾವುದೇ ಒಬ್ಬ ಆಕಾಂಕ್ಷಿ ಅಂದರೆ ಒಬ್ಬ ಆಸ್ಪಿರೆಂಟ್ ಕಾಣೋ ಕನಸಿಗೆ ನಾವು ನಿಮ್ಮ ಜೊತೆ ನಿಲ್ತೀವಿ. ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಬನ್ನಿ, ಜೊತೆಗೂಡಿ, ಸಕ್ಸಸ್ ನಿಮ್ಮದಾಗಲಿ. ನಿಮ್ಮ ಕನಸು ನನಸಾಗೋದ್ರ ಜೊತೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಮುಂದಿನ 60 ದಿನಗಳನ್ನು ತುಂಬ ಶ್ರಮ ವಹಿಸಿ ಗಮನ ವಹಿಸ್ತಾ ಹೋಗಿ. ನಂತರ ಒಂದು 2-3 ದಿವಸ ಬ್ರೇಕ್ ತೊಗೊಳ್ಳಿ. KPSC ಎಕ್ಸಾಮ್ ಅಪ್ಲೈ ಮಾಡಿರೋ ಡೈರೆಕ್ಟ್ಲಿ KPSC ಪ್ರಿಪ್ರೇಷನ್ ಶುರು ಮಾಡಿ. UPSC ಮೇನ್ಸ್ಗೂ ಕೂಡ ಅದ್ರ ಜೊತೆ ಪ್ರಿಪ್ರೇಷನ್ ಶುರು ಆಗ್ಬೋದು. ಇದಕ್ಕೆ ಸ್ಟ್ರಾಟಜಿ ಹೇಗಿರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀವಿ. ನಿಮ್ಮ ಜೊತೆ ರೆಗ್ಯುಲರ್ ಆಗಿ ಸಾಧನಾ ಅಕಾಡೆಮಿ ಮೂಲಕ ಟಚಲ್ಲಿರ್ತೀವಿ. ಬನ್ನಿ, ಜೊತೆಗೂಡಿ. ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್.